ಸಮೀಕ್ಷೆ ಹೇಗೆ ನಡೀತಿದೆ ಸರ್? ಟೀಚರ್ಸಿಗೂ ಒಂದು ಸ್ವಲ್ಪ ಈ ಪೊಲಿಟಿಕಲ್ ಡಿಸ್ಕರೇಜ್ಮೆಂಟ್ನಿಂದ ಒಂದು ಸ್ವಲ್ಪ ಎಂಥ್ಯೂಸಿಯಾಸಮ್ ಇರಲಿಲ್ಲ ಅವಾಗ. ಇದು ನಡೆಯೋದೇ ಇಲ್ಲ, ಕೋರ್ಟ್ನವ್ರು ಸ್ಟಾಪ್ ಮಾಡ್ತಾರೆ ಅಂತ ಎಲ್ಲ ತಪ್ಪು ತಿಳುವಳಿಕೆ ಕೊಟ್ಟು ಎಲ್ಲ ಸೆಟ್ಲ್ ಆಗಲಿಕ್ಕೆ ಒಂದು 2-3 ದಿವಸ ತಡ ಆಯಿತು. ಈ ಅವಧಿ ವಿಸ್ತರಣೆ ಯಾಕೆ ಮಾಡ್ಬೇಕಾಗಿ ಬಂತು ಸರ್? ಇದು ಎಕ್ಸ್ಟೆನ್ಷನ್ ಅಂತ ಹೇಳಲಿಕ್ಕಿಲ್ಲ, ನಮ್ಮ ಪ್ಲ್ಯಾನಿಂಗ್ನಲ್ಲಿ ಒಂದು ಸ್ವಲ್ಪ ನಾವು ಜಾಸ್ತಿ ದಿವಸ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀವಿ. ತರಾತುರಿನಲ್ಲಿ ಸರ್ವೆ ಕೈ ಹಾಕಿದ್ದಕ್ಕೆ ಹಿಂಗಾಯ್ತಾ? ಯೂಸಿಂಗ್ ದಿ ಟೆಕ್ನಾಲಜಿ. ಹೌದು. ಮುಂಚೆ ಫಿಸಿಕಲ್ ಆಗಿತ್ತು. ಎನಿ ಟೆಕ್ನಾಲಜಿ ವೆನ್ ಯು ಪುಟ್ ಟು ಯೂಸ್, ಇನಿಷಿಯಲಿ 1-2-3 ಹಿಕ್ಕಪ್ ಇರ್ತದೆ. ಬಂದಿದ್ದಕ್ಕೆ ನೀವು ಅದು ತರಾತುರಿಯಲ್ಲಿ ಮಾಡಿದ್ದು ಅಂತ ಅನ್ನೋ ಪ್ರಶ್ನೆ ಬರೋದು. ಇಷ್ಟು ಕಡಿಮೆ ಅವಧಿನಲ್ಲಿ ಸಮೀಕ್ಷೆ ಮಾಡಿ ಹೆಂಗೆ ಮುಗಿಸ್ಬೇಕು? ಇಂಥದ್ರಲ್ಲಿ ಒಂದು ವೈಜ್ಞಾನಿಕ ಸಮೀಕ್ಷೆ ಫಲಿತಾಂಶ ಹೊರಗಡೆ ಬರೋಕ್ಕೆ ಸಾಧ್ಯನಾ ಅನ್ನೋದು. ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸನ್ನು ಇನ್ವಾಲ್ವ್ ಮಾಡಿ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ, ಪ್ರೊಫೆಸರ್ಸ್ ಇದ್ದಾರೆ, IIT-ಯಿಂದ, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್ ಇದ್ದಾರೆ. ಇವೆಲ್ಲ ಕರೆಕ್ಟ್ ಟೈಮಿಗೆ ನಾವು ಮಾಡಿದ್ವಿ. ಅದರಲ್ಲಿ ಏನು ವಿಳಂಬ ಆಗಲಿಲ್ಲ. ತರಾತುರಿಯಿಂದ ಅಂತ ಯಾರಾದರೂ ಪೊಲಿಟಿಕಲ್ ರೀಸನಿಗೆ ಹೇಳಿದರೆ ನನಗೆ ಅದಕ್ಕೇನೋ ಉತ್ತರ ಇಲ್ಲ. ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ, ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಮ್ಮ ಮಾಹಿತಿಯನ್ನು ಕೊಟ್ಟರೆ ನೀವು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಬಿಜೆಪಿಯ ಕೆಲವು ರಾಜಕಾರಣಿಗಳು, ಕೇಂದ್ರ ಮಂತ್ರಿ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ತೇಜಸ್ವಿ ಸೂರ್ಯ ಸಂಸದರು, ಮತ್ತೆ ವಿ ಸೋಮಣ್ಣವರು ಈ ಸಮೀಕ್ಷೆಯನ್ನ ನೀವು ಬಹಿಷ್ಕಾರ ಮಾಡಿ ನಿಮ್ಮ ಮಾಹಿತಿಯನ್ನ ಕದ್ದು ಮಾರ್ಕೊಳ್ತಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಇದನ್ನೇ ಮಾಡಿದರೆ ಅದನ್ನು ಇವ್ರು ಹೇಳ್ತಾರೆ. ದೇ ಆರ್ ಆ್ಯಕ್ಟಿಂಗ್ ಆಸ್ ದೋ ದೇ ಆರ್ ಆ್ಯಂಟಿ ಸೋಷಲ್ಸ್. ಅವರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಈ ಥರ ಯಾಕೆ ನೀವು ಅಪಪ್ರಚಾರ ಮಾಡಿ ಸುಮ್ಮನೆ ಜನರಿಗೆ ಮಿಸ್ಲೀಡ್ ಮಾಡ್ತಾ ಇದ್ದೀವಿ. ಒಂದು ಪ್ರಮುಖ ರಾಜಕೀಯ ಪಕ್ಷ ಮನೆ ಮನೆಗೆ ಹೋಗಿ ಕರಪತ್ರವನ್ನು ಹಂಚ್ತಾ ಇದೆಯಂತೆ, ನೀವು ಸಮೀಕ್ಷೆನಲ್ಲಿ ಭಾಗವಹಿಸಬೇಡಿ. Momentarily they may gain some satisfaction that they have achieved something, to say something against the ruling party. But you must realize that all these data are not used for 1 year, 2 year, it is for 10 years. ಬೇರೆಯವರಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿಕೊಡೋದಕ್ಕೆ ನಾವ್ಯಾಕೆ ಸಮೀಕ್ಷೆನಲ್ಲಿ ಭಾಗವಹಿಸಬೇಕು, ನಮ್ಮ ಮಾಹಿತಿನ ಯಾಕೆ ಕೊಡಬೇಕು ಅಂತ ಹೇಳಿ ಈ ಥರದ ಅವಾಂತರಗಳು. ರಾಜ್ಯದ ಎಲ್ಲ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಜೀವನೋಪಾಯದ ಸ್ಥಿತಿಗಳ ಬಗ್ಗೆ ಮಾಹಿತಿ ಸೆಕ್ಯೂರ್ ಮಾಡ್ತೀವಿ. ಅದು ನಿಮ್ಮ ಇನ್ಫಾರ್ಮೇಷನಿಂದ ಎಲ್ಲ ಜನರಿಗೂ ಅನುಕೂಲ ಆಗುತ್ತೆ. ನೀವು ಭಾಳ ಸೆಲ್ಫಿಶ್ ಆಗಿ ನಿಮ್ದು ಅಷ್ಟೇ ನೋಡ್ಕೊಳ್ಬೇಡಿ. ಒಂದು ರಾಜ್ಯದಲ್ಲಿ ಇರುವಾಗ ಯು ಶುಡ್ ಹ್ಯಾವ್ ಕಂಪ್ಯಾಷನ್ ಫಾರ್ ಅದರ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಇನ್ ದ ಸ್ಟೇಟ್. ಅದನ್ನು ವಿಚಾರ ಮಾಡಿ ನೀವು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಸದ್ಯ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಇದನ್ನು ಜಾತಿವಾರು ಸಮೀಕ್ಷೆ ಅಂತ ಕೂಡ ಕರೀತಾರೆ. ಸದ್ಯ ಈ ಸಮೀಕ್ಷೆ ವಿಚಾರವಾಗಿ ಪರ ಮತ್ತು ವಿರೋಧದ ಚರ್ಚೆಗಳು ನಡೀತಾನೆ ಇದ್ದಾವೆ. ಸಮೀಕ್ಷೆ ಆರಂಭವಾಗೋಕ್ಕಿಂತ ಮುಂಚೆಯಿಂದಾನು ಕೂಡ ಈ ಸಮೀಕ್ಷೆಯಿಂದ ಮೇಲ್ಜಾತಿಗಳನ್ನು ತುಳಿಯುವಂತಹ ಪ್ರಯತ್ನ ನಡೀತಿದೆ. ಈ ಸಮೀಕ್ಷೆಗೆ ಒಳಪಟ್ಟರೆ, ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದರೆ ರೇಷನ್ ಕಾರ್ಡ್ಗಳು ರದ್ದಾಗ್ಬಿಡುತ್ತೆ. ಹೀಗೆ ಹಲವಾರು ಗೊಂದಲಗಳು ಸದ್ಯ ಏರ್ಪಟ್ಟಿರುವಂಥದ್ದು. ಈ ಎಲ್ಲ ಗೊಂದಲಗಳ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯಕ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಮೀಕ್ಷೆ ಹೇಗೆ ನಡೀತಿದೆ ಸರ್? ಸಮೀಕ್ಷೆ ನಾವು ಹೇಗೆ ಅಂದ್ಕೊಂಡಾಗೆ ಇನಿಷಿಯಲಿ ಒಂದು ಸ್ವಲ್ಪ ತೊಂದರೆ ಆದರೂ ಇವಾಗ ಸುಗಮವಾಗಿ ನಡೀತಾ ಇದೆ. ಓಕೆ, ಆಲ್ಮೋಸ್ಟ್ ಮುಗೀತಾ ಬಂದಿದೆ. ನಮ್ಮದು ಬೆಂಗಳೂರು ವ್ಯಾಪ್ತಿಯಲ್ಲಿ ಒಂದು ಸ್ವಲ್ಪ ನಿಧಾನವಾಗಿ ಶುರುವಾಯಿತು. 4ನೇ ತಾರೀಕಿಗೆ ಶುರು ಮಾಡಿದ್ವಿ. ಹೌದು. ಅದಕ್ಕಿಂತ ಮುಂಚೆ 22ರಿಂದ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ವಿ. ಹೌದು. ಅದರ ಪ್ರಕಾರ ಬೆಂಗಳೂರು ವ್ಯಾಪ್ತಿಗೆ ಬಿಟ್ಟು ಒಂದು 85-90% ಆಗಿದೆ ಅಂತ ನನಗೆ ರಿಪೋರ್ಟ್ ಬಂದಿದೆ ಇವತ್ತಿನವರೆಗೂ. ಓಕೆ. ಅದು ಇನ್ನೊಂದು 2-3 ದಿವಸದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಬ್ಯಾಂಗ್ಳೂರು ವ್ಯಾಪ್ತಿಯಲ್ಲಿ 4ನೇ ತಾರೀಕಿಗೆ ಶುರು ಆಗಿರೋದ್ರಿಂದ 18ವರೆಗೂ ನಡೀತದೆ. ಅಷ್ಟರಲ್ಲಿ ಫಿಸಿಕಲಿನೂ ಆಗ್ತದೆ. ಇದನ್ನು ದರ್ ಇಸ್ ಅ ಸ್ಕೋಪ್ ಫಾರ್ ಕಂಡಕ್ಟಿಂಗ್ ಸರ್ವೆ ಆನ್ಲೈನ್ ಆಲ್ಸೋ. ಎಲ್ಲ ನಡೆದು ಒಂದು 18ಕ್ಕೆ ಮುಗೀತದೆ ಅಂತ ಅಂದ್ಕೊಂಡಿದ್ದೀವಿ. ಆ ಟೈಮ್ನಲ್ಲಿ ಮುಗಿಸೋ ಯೋಚನೆ ಇದೆ ನಮ್ಗೆ. ಇನ್ ಟೈಮಲ್ಲಿ ಹೌದು. ಈ ಅವಧಿ ವಿಸ್ತರಣೆ ಯಾಕೆ ಮಾಡ್ಬೇಕಾಗಿ ಬಂತು ಸರ್? ಅವಧಿ ವಿಸ್ತರಣೆ ಮಾಡಬೇಕಾಗಿ ಬಂದದ್ದು ನಾವೇ ಪ್ಲ್ಯಾನ್ ಮಾಡಿ ರಜೆ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿ. ದಸರಾ ವೆಕೇಷನ್ ಇದ್ದಿದ್ದು ಆ ಟೈಮಿಗಿತ್ತು. ಓಕೆ. 22ರಿಂದ 7ನೇ ತಾರೀಕಿವರೆಗೂ ರಜೆ ಘೋಷಣೆ ಮಾಡಾಗಿತ್ತು ಸರ್ಕಾರದವರು. ನಮಗೆ ಟೀಚರ್ಸು ಬಳಕೆ ಮಾಡೋದು ಭಾಳ
ಮಹತ್ವದ್ದಾಗಿತ್ತು. ಹ್ಮ್. ಅವರು ದೇ ಆರ್ ಪೀಪಲ್ ವಿತ್ ಇಂಟಿಗ್ರಿಟಿ, ಕಮಿಟ್ಮೆಂಟು ಎಲ್ಲ. ಹೀಗಾಗಿ ಆ ಪೀರಿಯಡಿಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹ್ಮ್. ಅದು ವಿಸ್ತರಣೆ ಅಂತಂದ್ರೆ ಅದೇನು ಟೈಮ್ ಲೈನ್ ಏನು ಇರಲಿಲ್ಲ. ನಾವು ಹೇಳ್ಕೊಂಡಿರೋದು ಇಷ್ಟರಲ್ಲಿ ಮಾಡ್ತೀವಿ ಅಂತ. ಓಕೆ. ಅಷ್ಟರಲ್ಲಿ ನಾವು ಶುರು ಮಾಡುವಾಗಲೇ ಒಂದು 2-3 ದಿವಸ ವಿಳಂಬ ಆಯಿತು. ನಮ್ಮ ಇದನ್ನು ಆ್ಯಪ್ನಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗಿ, ಇಂಟರ್ನೆಟ್ ಪ್ರಾಬ್ಲಮ್ ಆಗಿ ಅದೆಲ್ಲ ಕೋಆರ್ಡಿನೇಟ್ ಮಾಡಲಿಕ್ಕೆ 2-3 ದಿವಸ ಡಿಲೇ ಆಯಿತು. ಹೀಗಾಗಿ ರಜೆ ಮುಗಿತಾ ಬಂದಾಗೆ ನಾವು ಒಂದು ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಒಂದು 4-5 ದಿವಸ ಬೇಕಾಗ್ತದೆ ಟೀಚರ್ಸ್ ಬಳಸೋದು, ಹೀಗಾಗಿ ರಜೆಯನ್ನು ತಾವು ವಿತರಿಸಿದರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ರಿಕ್ವೆಸ್ಟ್ ಮಾಡಿದವಾಗ ಗೌರ್ಮೆಂಟ್ನವರು ನಮ್ಮ ರಿಕ್ವೆಸ್ಟನ್ನು ಒಪ್ಕೊಂಡು ಟೈಮ್ ಎಕ್ಸ್ಟೆಂಡ್ ಮಾಡಿದರು. ಟೈಮ್ ಎಕ್ಸ್ಟೆಂಡ್ ಮಾಡಿದ್ದು ಈ ವೀಕೆಂಡ್ವರೆಗೂ. 3 ದಿವಸ ಹೋದ ವಾರದಲ್ಲಿ, ಈ 5 ದಿವಸ, 8 ದಿವಸ ಬೇಕಂತ ಹೇಳಿದ್ವಿ. ಓಕೆ. ಬಟ್ ಅದು ಮುಂಚೆ ಮತ್ತೆ ದೀಪಾವಳಿ ಎಲ್ಲ ಬರೋದ್ರಿಂದ ಒಂದು 23ವರೆಗೂ ಎಕ್ಸ್ಟೆಂಡ್ ಆಗ್ತದೆ ಟೀಚರ್ಸಿಗೆ ರಜೆಯಾಗಿ. ಓಕೆ. ಇಲ್ಲಿ ಬ್ಯಾಂಗ್ಳೂರು ವ್ಯಾಪ್ತಿಯಲ್ಲಿ ನಾವು ಜಾಸ್ತಿ ಟೀಚರ್ಸನ್ನು ಬಳಸೋ ವಿಚಾರದಲ್ಲಿ ಇರಲಿಲ್ಲ, ಎಲ್ಲ ಗೌರ್ಮೆಂಟ್ ಆಫೀಷಿಯಲ್ಸು ಅವರು ಇವರು. ಹೀಗಾಗಿ 4ನೇ ತಾರೀಕಿನಿಂದ ಶುರು ಆಗಿದ್ದರಿಂದ ಸ್ವಲ್ಪ ಮುಂದೆ ಹೋಗಿದೆ, 18ರವರೆಗೂ ನಡೀತದೆ. ಸೊ ಅದು ಎಕ್ಸ್ಟೆನ್ಷನ್ ಅಂತ ಹೇಳಲಿಕ್ಕಿಲ್ಲ, ನಮ್ಮ ಪ್ಲ್ಯಾನಿಂಗ್ನಲ್ಲೇ ಒಂದು ಸ್ವಲ್ಪ ನಾವು ಜಾಸ್ತಿ ದಿವಸ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀವಿ. ಜನರಲಿ ಸರ್ವೆಗೆ ಒಂದು 20-25 ದಿವಸ ಬೇಕಾಗ್ತದೆ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ 1,75,000 ಟೀಚರ್ಸನ್ನು ಉಪಯೋಗಿಸಿದ್ರೆ ಅಷ್ಟು ದಿವಸದಲ್ಲಿ ಮುಗಿಬೋದು ಅಂತ ಅಂದಾಜು ಮಾಡ್ಕೊಂಡಿದ್ವಿ. ಓಕೆ. ಈ ಸರ್ವೇಲಿ ಹಾಗೆ 2-3 ದಿವಸ ಹಿಂದೆ ಮುಂದೆ ಹಾಗೆ ಆಗ್ತದೆ. ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕಂತ ನಮಗೇನು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಅಥವಾ ಡೆಡ್ಲೈನ್ ಅಂತ ಏನಿರಲಿಲ್ಲ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಮಾಡ್ಕೊಂಡಿದ್ವಿ. ಓಕೆ. ಅದು ಮಾಡ್ತಾ ಇದ್ದೀವಿ. ಸೊ ಯು ಕ್ಯಾನ್ಟ್ ರಿಯಲಿ ಟರ್ಮ್ ಇಟ್ ಆಸ್ ಎಕ್ಸ್ಟೆನ್ಷನ್ ಇನ್ ದಟ್ ಸೆನ್ಸ್. ಎಸ್ ಸರ್, ನೀವೇ ಹೇಳಿದ್ರಿ ಅದನ್ನು, ಅಂದರೆ ಆರಂಭಿಕ ದಿನಗಳಲ್ಲಿ ಒಂದಿಷ್ಟು ಸಮಸ್ಯೆ ಆಯಿತು ಅಂತ ಹೇಳಿ. ಆ ಸಮಸ್ಯೆಗಳಾದಾಗ ಅದು ಇಂಟರ್ನೆಟ್ ಸಮಸ್ಯೆ ಆಗಿರ್ಬೋದು, ತರಬೇತಿ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ಥರದ ಸಮಸ್ಯೆಗಳು ಕಾಣಿಸ್ಕೊಂಡ್ವು ಹಂತವಾಗಿ. ಆ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಕೇಳಿಬಂದಿದ್ದ ಮಾತು ಏನು ಅಂದರೆ, ತರಾತುರಿನಲ್ಲಿ ಸರ್ವೆ ಕೈ ಹಾಕಿದ್ದಕ್ಕೆ ಹಿಂಗಾಯ್ತಾ, ಹಾಗಿದ್ರೆ ಆಯೋಗ ಸಿದ್ಧತೆಗಳನ್ನ ಮಾಡ್ಕೊಂಡಿರಲಿಲ್ವಾ ಅನ್ನೋ ಥರದ ಪ್ರಶ್ನೆಗಳು ಕೂಡ ಎದುರಾದವು. ಇದನ್ನೆಲ್ಲ ನೀವು ಹೇಗೆ ಗ್ರಹಿಸ್ತೀರಿ? ಸಿದ್ಧತೆಗಳನ್ನೆಲ್ಲ ಮಾಡಿದ್ವಿ. ಅನ್ಲೈಕ್ ಪ್ರೀವಿಯಸ್ ಸರ್ವೇಸು ನಾವು ಮಾಡ್ತಾ ಇರೋದಿದು ಒಂದು ಯೂಸಿಂಗ್ ದಿ ಟೆಕ್ನಾಲಜಿ. ಮುಂಚೆ ಫಿಸಿಕಲ್ ಆಗಿತ್ತು. ಹೀಗಾಗಿ ಟೆಕ್ನಾಲಜಿ, ನೀವು ಎನಿ ಟೆಕ್ನಾಲಜಿ ವೆನ್ ಯು ಪುಟ್ ಟು ಯೂಸ್, ಇನಿಷಿಯಲಿ 1-2-3 ಹಿಕ್ಕಪ್ ಇರ್ತದೆ. ಅದು ಬಂದಿದ್ದಕ್ಕೆ ನೀವು ಅದು ತರಾತುರಿಯಲ್ಲಿ ಮಾಡಿದ್ದು ಅಂತ ಅನ್ನೋ ಪ್ರಶ್ನೆ ಬರೋದಿಲ್ಲ. ನಾವು 3-4 ಆ್ಯಪನ್ನು ಡೆವಲಪ್ ಮಾಡಬೇಕಾಯ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಯ್ತು. ಹೀಗಾಗಿ ಒಂದು 2-3 ದಿವಸ ಹೆಚ್ಚು ಕಡಿಮೆ ಆದಿದ್ದಕ್ಕೆ ಅದು ತರಾತುರಿಯಲ್ಲಿ ಮಾಡಿದ್ದು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಸರಿಯಾಗಿ ಆ್ಯಪನ್ನು ಡೆವಲಪ್ ಮಾಡಿ ಅದನ್ನು ಉಪಯೋಗಿಸಿ ಟ್ರೈನಿಂಗ್ ಕೊಟ್ಟು ಇದು ಮಾಡಿದ್ವಿ. ಇನಿಷಿಯಲಿ ಇಂಟರ್ನೆಟ್ ಕೆಲವು ಪ್ರಾಬ್ಲಮ್ ಆಯಿತು ಒಂದು 2-3 ದಿವಸ. ಟೀಚರ್ಸಿಗೂ ಒಂದು ಸ್ವಲ್ಪ ಈ ಪೊಲಿಟಿಕಲ್ ಡಿಸ್ಕರೇಜ್ಮೆಂಟ್ನಿಂದ ಒಂದು ಸ್ವಲ್ಪ ಎಂಥ್ಯೂಸಿಯಾಸಮ್ ಇರಲಿಲ್ಲ ಆವಾಗ. ಕೋರ್ಟ್ನಲ್ಲಿ ಕೇಸ್ ಬಂದು ಪ್ರತಿ ದಿವಸ ಮೀಡಿಯಾದಲ್ಲೆಲ್ಲ ಬಂದಮೇಲೆ ಇದು ನಡೆಯೋದೇ ಇಲ್ಲ, ಕೋರ್ಟ್ನವ್ರು ಸ್ಟಾಪ್ ಮಾಡ್ತಾರೆ ಅಂತ ಎಲ್ಲ ತಪ್ಪು ತಿಳುವಳಿಕೆ ಕೊಟ್ಟು ಭಾಳಷ್ಟು ಗೊಂದಲ ಕ್ರಿಯೇಟ್ ಮಾಡಿ ಅದೆಲ್ಲ ಸೆಟ್ಲ್ ಆಗಲಿಕ್ಕೆ ಒಂದು 2-3 ದಿವಸ ತಡ ಆಯಿತು. ಹೀಗಾಗಿ ತರಾತುರಿ ನಮ್ಮಿಂದ ಏನಾಗಲಿಲ್ಲ, ನಾವು ನಡೆಸ್ತಾ ಇದ್ದದ್ದನ್ನು ಅಬ್ಸ್ಟ್ರಕ್ಟ್ ಮಾಡಿದ್ದಕ್ಕೆ ಇವು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ಅದನ್ನು ನಾವೆಲ್ಲ ಓವರ್ಕಮ್ ಮಾಡಿ ಮುಂದುವರಿಸ್ತಾ ಇದ್ದೀವಿ. ಓಕೆ. ಇನ್ನೊಂದು ಮಾತು ಕೇಳಿ ಬಂದಿದ್ದೇನು ಅಂದರೆ, ಬರೀ 15 ದಿನ ಸಾಕ ಒಂದು ಸಮೀಕ್ಷೆ ನಡೆಸೋಕ್ಕೆ, ಬರೀ 20 ದಿನ ಸಾಕ ಒಂದು ಸಮೀಕ್ಷೆ ನಡೆಸೋಕ್ಕೆ, ಇಷ್ಟು ಕಡಿಮೆ ಅವಧಿನಲ್ಲಿ ಹೇಗೆ ಮುಗಿಸ್ಬೇಕು? ಸಮೀಕ್ಷೆದಾರರು ಸಮೀಕ್ಷೆ ಮಾಡಿ ಹೆಂಗೆ ಮುಗಿಸ್ಬೇಕು? ಇಂಥದ್ರಲ್ಲಿ ಒಂದು ವೈಜ್ಞಾನಿಕ ಸಮೀಕ್ಷೆ ಫಲಿತಾಂಶ ಹೊರಗಡೆ ಬರೋಕ್ಕೆ ಸಾಧ್ಯನಾ ಅನ್ನೋ ಥರದ ಪ್ರಶ್ನೆಗಳು ಕೂಡ ಹುಟ್ಕೊಂಡು ನಾವು ಎಲ್ಲ ಪ್ಲ್ಯಾನ್ ಮಾಡಿ ಡಿಸ್ಕಸ್ ಮಾಡಿ, ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಓಕೆ. ಈ ಥರ ಸಮೀಕ್ಷೆ ಮಾಡಿದವರು ಪಳಗ್ದವ್ರು ಇದ್ದಾರೆ. ಅದಕ್ಕೆ ಹೊಸ ಹೊಸ ಐಡಿಯಾ ಕೊಡುವಂಥವ್ರು ಭಾಳಷ್ಟು ನಾವು ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸನ್ನು ಇನ್ವಾಲ್ವ್ ಮಾಡಿ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿರೋದು. ಓಕೆ.
ಪ್ರೊಫೆಸರ್ಸ್ ಇದ್ದಾರೆ IIT-ಇಂದ, ಇವರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್ ಇದ್ದಾರೆ, ಬಾಕಿ ಸ್ಪೆಷಲಿಸ್ಟ್ ಏನೇನು ಇದ್ದಾರೆ ಎಲ್ಲ ಇದ್ದಾರೆ. ಅವೆಲ್ಲ ಕರೆಕ್ಟ್ ಟೈಮಿಗೆ ನಾವು ಮಾಡಿದ್ವಿ, ಅದರಲ್ಲಿ ಏನು ವಿಳಂಬ ಆಗಲಿಲ್ಲ. ಬಟ್ ಅದನ್ನು ನಾವು ಕರೆಕ್ಟ್ ಟೈಮ್ನಲ್ಲಿ ಮಾಡಿದ್ದಕ್ಕೆ ಅದು ತರಾತುರಿಯಿಂದ ಅಂತ ಯಾರಾದರೂ ಪೊಲಿಟಿಕಲ್ ರೀಸನಿಗೆ ಹೇಳಿದರೆ ನನಗೆ ಅದಕ್ಕೇನೋ ಉತ್ತರ ಇಲ್ಲ. ಸರ್, ಇನ್ನೊಂದೇನು ಅಂದರೆ ಸಮೀಕ್ಷೆ ನಡೀತಿದೆ, ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ, ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಮ್ಮ ಮಾಹಿತಿಯನ್ನು ಕೊಟ್ಟರೆ ನೀವು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ನೀವು ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅನ್ನೋಂತಹ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಸಮೀಕ್ಷೆದಾರರು ಯಾರ್ದಾದ್ರೂ ಮನೆಗಳಿಗೆ ಹೋದರೆ, ಬೆಂಗಳೂರಲ್ಲೇ ಆಗಿದೆ ಅದು ಇತ್ತೀಚೆಗೆ, ಸಮೀಕ್ಷೆದಾರರು ಯಾರ್ದಾದ್ರೂ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಬೇಡ, ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ, ನಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ, ನೀವು ಸಮೀಕ್ಷೆ ಮಾಡಬೇಡಿ, ಹೊರಟು ಹೋಗಿ ಅಂತಿದ್ದಾರೆ ಸಮೀಕ್ಷೆದಾರರಿಗೆ. ಈ ಥರದ ವಿಚಾರಗಳು ಕೂಡ ಮುನ್ನೆಲೆ ಬಂದಿದ್ದಾವೆ. ತಪ್ಪು ಕಲ್ಪನೆ ಯಾಕೆ ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗೋದಿಲ್ಲ. ಒಂದನೇದ್ದು, ನಮ್ಮ ಈ ಸಮೀಕ್ಷೆ ನಡೀತಾ ಇದೆ, ಇದರ ಉದ್ದೇಶ ತಿಳ್ಕೊಳ್ಬೇಕು ಜನ. ಉದ್ದೇಶ ಏನಿದೆ, ನಾವು ರಾಜ್ಯದ ಎಲ್ಲ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಜೀವನೋಪಾಯ ಸ್ಥಿತಿಗಳನ್ನು ಮಾಹಿತಿ ಸಂಗ್ರಹಿಸ್ತೀವಿ. ಈ ಸ್ಥಿತಿಗತಿಗಳನ್ನು ನಾವು 2 ಕಾರಣಕ್ಕೆ ಉಪಯೋಗಿಸ್ತೀವಿ. ಒಂದು, ಈ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಏನು ಕಾರ್ಯಕ್ರಮ ಮಾಡಬೇಕು ಗೌರ್ಮೆಂಟ್ನವರು, ನಮ್ಮ ಆ್ಯಕ್ಟ್ನಲ್ಲಿ ಏನು ನಾವು ಅಡ್ವೈಸ್ ಕೊಡಬೇಕು, ಅದ್ರ ಸಲುವಾಗಿ ಒಂದು ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಇದಲ್ಲದೆ ಈ ಸಮೀಕ್ಷೆಯಲ್ಲಿ ನಾವು ಭಾಳಷ್ಟು ದತ್ತಾಂಶವನ್ನು ಎಲ್ರಿಗೂ ಅನ್ವಯ ಆಗುವಾಗೆ ತಗೊಳ್ತಾ ಇದ್ವಿ. 7 ಕೋಟಿ ಜನರದ್ದು ಅಂದಾಜು 7 ಕೋಟಿ, ಕಡಿಮೆನೂ ಇರ್ಬೋದು, ಹೆಚ್ಚು ಇರ್ಬೋದು. ಅವ್ರದ್ದು ನಾವು ತಗೊಂಡ್ರೆ ಆ ದತ್ತಾಂಶದ ಮೇಲೆ ಸರ್ಕಾರಕ್ಕೆ ಭಾಳಷ್ಟು ಪ್ರೋಗ್ರಾಮನ್ನು ಪ್ಲ್ಯಾನ್ ಮಾಡಲಿಕ್ಕಾಗ್ತದೆ, ಬಜೆಟ್ ಮಾಡಲಿಕ್ಕಾಗ್ತದೆ. ಅದನ್ನು ಬೇರೆ ಬೇರೆ ಬಳಕೆ ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೂ, ಕಾರ್ಯಕ್ರಮ ರೂಪಿಸ್ಲಿಕ್ಕೂ ಎಲ್ಲದಕ್ಕೂ ಅದು ಬೇಕಾಗ್ತದೆ. ಯಾವುದೇ ಪ್ರೋಗ್ರಾಮಿಗೂ ದತ್ತಾಂಶ ಇಲ್ಲದೆ ಗೌರ್ಮೆಂಟಿಗೆ ಹಾಗೆ ಸಡನ್ನಾಗಿ ಪ್ರೋಗ್ರಾಮನ್ನು ಇನಿಷಿಯೇಟ್ ಮಾಡಲಿಕ್ಕಾಗಲ್ಲ. ಮಾಡಿದರೆ ಆರ್ಬಿಟ್ರರಿ ಆಗ್ತದೆ. ಅದಕ್ಕೆ ದತ್ತಾಂಶ ಇದ್ದರೆ ಜಸ್ಟಿಫೈ ಮಾಡಿ, ಈ ಕಾರಣಕ್ಕೆ ಇದು ಇಷ್ಟು ಕಡಿಮೆ ಇರೋದ್ರಿಂದ ಇದು ಮಾಡ್ತಾ ಇದ್ದೀವಿ ಅಂತ ಸರ್ಕಾರಕ್ಕೂ ಹೇಳಲಿಕ್ಕಾಗ್ತದೆ. ಅಂದರೆ ನಿರ್ದಿಷ್ಟ ಫಲಾನುಭವಿಗಳಿಗೆ, ನಿರ್ದಿಷ್ಟ ಸಮುದಾಯದ ಫಲಾನುಭವಿಗಳಿಗೆ ನಿಖರವಾದಂತಹ ಯೋಜನೆಗಳು ತಲುಪ್ತವೆ. ಅಲ್ಲ, ಇದು ಬರೀ ಹಿಂದುಳಿದ ವರ್ಗದವರಿಗೆ ಅಂತ ತಪ್ಪು ಕಲ್ಪನೆಯಲ್ಲಿ ಅದೊಂದಿದೆ ಸರ್. ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಿದೆ, ಆ ಕಾರಣಕ್ಕೆ ಇದು ಹಿಂದುಳಿದ ಆಯೋಗ ಮಾಡ್ತಾ ಇರೋದು ಹೌದು. ಬಟ್ ನಮ್ಮ ಸಮೀಕ್ಷೆ 7 ಕೋಟಿ ಜನರಿಗೆ ಅನ್ವಯವಾಗಿ ಮಾಡ್ತಾ ಇರೋದು. ಬರೀ ಹಿಂದುಳಿದವರಿಗೆ ಮಾತ್ರ ಮಾಡೋದಾಗಿದ್ದರೆ ಎಷ್ಟು ಜನ ಇದ್ದಾರೆ, ನಮಗೆ ಅಂಕಿಅಂಶಗಳು ಇದ್ದಾವೆ, ನಾವು ಅಷ್ಟೇ ಮಾಡ್ತಾ ಇದ್ವಿ. ಅದು ಇಫೆಕ್ಟಿವ್ ಆಗಿ ನಮಗೆ ದತ್ತಾಂಶ ಸಿಕ್ಕೋದಿಲ್ಲ ಅಂತೇಳಿ 2014ರಲ್ಲೇ ಆ್ಯಕ್ಟಿಗೆ ಅಮೆಂಡ್ ಆಗಿ ಎಲ್ಲ ಜನರದ್ದು ಜೀವನೋಪಾಯ ಹೇಗಿದೆ ತಿಳ್ಕೊಂಡು, ಈಗ ನಾವು ಹಿಂದುಳಿದ ವರ್ಗದವ್ರದ್ದು ತಿಳ್ಕೊಳ್ಳಿಕ್ಕೆ, ಅವರು ಮುಂದೆ ಹೋಗಿದ್ದಾರೆ ಹಿಂದೆ ಇದ್ದಾರೆ ಅಂತ ನೋಡಲಿಕ್ಕೆ ರಾಜ್ಯದ ಎವ್ರೇಜ್ ಬೇಸಿಸ್ ಮೇಲೆ ತಾನೇ ಅದನ್ನು ತಿಳ್ಕೊಳ್ಳಿಕ್ಕಾಗೋದು. ಬಟ್ ಆ ಪ್ರೋಸೆಸ್ನಲ್ಲಿ ನಾವು ಎಲ್ರದ್ದು ದತ್ತಾಂಶ ತೊಗೊಳ್ತಾ ಇದ್ದೀವಿ. ನೀವು ಕ್ವೆಶ್ಚನೇರ್ ನೋಡಿದರೆ ಯಾವ ಮೂಲೆಯಲ್ಲಿ ಏನು ತೊಂದರೆ ಇದೆ, ಏನಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕಾ, ಅಥವಾ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗೆ ಏನಾದರೂ ಬೇಕಾ, ಎಜುಕೇಷ್ನಲ್ ಫೆಸಿಲಿಟೀಸ್ ಏನಾದರೂ ಇಂಪ್ರೂವ್ ಮಾಡಬೇಕು, ಇವೆಲ್ಲ ದತ್ತಾಂಶಗಳು ಅಲ್ಟಿಮೇಟ್ಲಿ ಗೋ ಇನ್ ಟು ಪಾಲಿಸಿ ಮೇಕಿಂಗ್ ಬೈ ದಿ ಸ್ಟೇಟ್. ಆ ಪಾಲಿಸಿ ಈಸ್ ನಾಟ್ ಕನ್ಫೈನ್ಡ್ ಓನ್ಲಿ ಟು ಬ್ಯಾಕ್ವರ್ಡ್ ಕ್ಲಾಸಸ್, ಎಲ್ರಿಗೂ ಅನ್ವಯ ಆಗ್ತದೆ. ಅನ್ಫಾರ್ಚುನೇಟ್ಲಿ ಇದೇನಾಗಿದೆ ಅಂತಂದರೆ, ಪಾಲಿಟಿಷಿಯನ್ಸ್ ಫಾರ್ ಸಮ್ ರೀಸನ್ ಆರ್ ಅಪೋಸ್ ಟು ದಿಸ್. ನಾನು ನಿಮ್ಗೆ ಒಂದು ಮಾತು ಹೇಳ್ಬೇಕಂತ ಇದ್ದೀನಿ. ವೈ, ವಾಟ್ ಈಸ್ ದ ರೀಸನ್ ಫಾರ್ ಪೀಪಲ್ ಟು ಅಬ್ಸ್ಟ್ರಕ್ಟ್, ಸ್ಪೆಷಲಿ ಪಾಲಿಟಿಷಿಯನ್ಸ್? ಇದೇನಾಗಿದೆ ನಮ್ಮ ಸಮಾಜದಲ್ಲಿ, ಕೆಲವರು ದೇ ಹ್ಯಾವ್ ಗಾಟ್ ಸರ್ಟನ್ ಅಡ್ವಾಂಟೇಜಸ್ ಬೈ ವೇರಿಯಸ್ ಅರ್ಲಿಯರ್ ಆರ್ಡರ್ಸ್ ಮೇಡ್ ಬೈ ದಿ ಗೌರ್ಮೆಂಟ್. ಅದು ಸ್ಟೇಟಸ್ ಕೋ ಮೇಂಟೈನ್ ಮಾಡಿದರೆ ಕೆಲವು ಜನರಿಗೆ ಅನುಕೂಲ ಆಗ್ತದೆ. ಯಾರು ಡಿಸರ್ವಿಂಗ್ ಇದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಲೋ ಮಾಡ್ತಾ ಇಲ್ಲ. ದಟ್ಸ್ ಎ ಪೊಲಿಟಿಕಲ್ ಅಜೆಂಡಾ. ಐ ಆಮ್ ನಾಟ್ ಮೇಕಿಂಗ್ ಅ ಕಂಪ್ಲೇಂಟ್ ಆಫ್ ಇಟ್. ಯಾರು ನಿಜವಾದ ಫಲಾನುಭವಿಗಳು ಇದ್ದಾರೆ ಅವ್ರಿಗೆ ಯೋಜನೆಗಳು ತಲುಪೋಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಒಂದು ಬೇಸಿಕ್ ಮಿಸ್ಕನ್ಸೆಪ್ಷನ್ ಇದೆ. ಪೊಲಿಟಿಕಲ್ ಇದರಲ್ಲಿ ಫೀಲ್ಡ್ನಲ್ಲಿ ಇಷ್ಟು ನಂಬರ್ ಇರಬೇಕು,
ಈ ಇವರಿಗೆ ಕಾಸ್ಟ್ ಕಮ್ಯುನಿಟಿ ಅವರಿಗೆ ಇಷ್ಟಿದೆ ಅಂತ ಹೇಳ್ಕೊಂಡು ಮುಂದುವರ್ಸಿದ್ರೆ ಪೊಲಿಟಿಕಲಿ ಅಡ್ವಾಂಟೇಜ್ ಆಗ್ತದೆ ಅನ್ನೋ ಒಂದೇ ದೃಷ್ಟಿಯಿಂದ ಅವ್ರ ಜನರಿಗೆ ಅನಾನುಕೂಲತೆ ಆಗ್ತದೆ ಅಂತ ವಿಚಾರಣೆ ಮಾಡ್ತಾ ಇಲ್ಲ. ಇದು ನನ್ನ ಪ್ರಕಾರ ತಮ್ಮ ಸ್ವಂತ ಹಿತಾಸಕ್ತಿಗಳನ್ನ ಮುಂದಿಟ್ಕೊಂಡಿದ್ದಾರೆ. ಅವರಿಗೆ ಆ ನಂಬರ್ ಹಿಂದೆ ಏನಿತ್ತು ವಿಚ್ ವಾಸ್ ಆಲ್ಸೋ ಲೀಕ್ಡ್, ಇಟ್ ವಾಸ್ ನಾಟ್ ಅಫಿಷಿಯಲಿ ಅನೌನ್ಸ್, ಅದರ್ ಬೇಸಿಸ್ ಮೇಲೆ ಆ ಅಡ್ವಾಂಟೇಜ್ ಕಂಟಿನ್ಯೂ ಆಗಬೇಕು, ಚೇಂಜಸ್ ಆಗಬಾರ್ದು ಅನ್ನೋದು ಮೇನ್ ಅಜೆಂಡಾ ಅಕಾರ್ಡಿಂಗ್ ಟು ಮೀ ಬೈ ಸಮ್ ಆಫ್ ದೀಸ್ ಪೊಲಿಟಿಕಲ್ ಪಾರ್ಟೀಸ್ ಹೂ ಹ್ಯಾವ್ ಗಾನ್ ಟು ದಿ ಕೋರ್ಟ್ ಆ್ಯಂಡ್ ವಾಂಟಿಂಗ್ ಟು ಮೇಕ್ ಎನ್ ಇಶ್ಯೂ ಔಟ್ ಆಫ್ ಇಟ್. ಈಗ ಫಸ್ಟ್ ಥಿಂಗ್ ಈಸ್, I don't know, even before it started, litigations had started making complaint of this, that ನಮಗೆ ಸರ್ಕಾರಕ್ಕೆ ಪವರೇ ಇಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾತ್ರ ಮಾಡಬಹುದು, ಹಾಗೆ ಹೀಗೆ ಅಂತ ಗ್ರೌಂಡ್ ಹಾಕೊಂಡು ಒಂದು ಪಿಟಿಷನ್ ಹಾಕಿದ್ರು. ಎನಿ ರಿಟ್ ಪಿಟಿಷನ್ ಕೋರ್ಟ್ನವ್ರು ಜನರಲಿ ನೋಟಿಸ್ ಇಶ್ಯೂ ಮಾಡ್ತಾರೆ, ಬಟ್ ಅದು ಇಂಟರ್ಫಿಯರ್ ಆಗಲ್ಲ, ನಡೆಯೋದು ಹಾಗೆ ಆಗಿದೆ. ಬಟ್ ಕೋರ್ಟ್ನವ್ರು ಕೆಲವು ಕಂಡೀಷನ್ ಹಾಕಿದ್ರು, ನೀವು ಫೋರ್ಸ್ ಮಾಡಬಾರ್ದು, ಅದೆಲ್ಲ ಅಲಿಗೇಷನ್ ಮಾಡಿದ್ದು ಪಿಟಿಷನ್ ಅಲ್ಲಿ. ಫೋರ್ಸ್ ಮಾಡಿ ದತ್ತಾಂಶ ತಗೊಳ್ತಾ ಇದ್ದಾರೆ, ಪ್ರೈವಸಿ ಎಫೆಕ್ಟ್ ಆಗ್ತದೆ, ಹಾಗೆ ಹೀಗೆ ಅಂತ ಎಲ್ಲ ಗ್ರೌಂಡ್ ರೇಸ್ ಮಾಡಿದ್ದಕ್ಕೆ ಜನರಲ್ ಆಗಿ ಕೆಲವು ಕಂಡೀಷನ್ಸ್ ಹಾಕಿದ್ರು ಕೋರ್ಟ್ನವರು. ಏನು, ಗೌರ್ಮೆಂಟು ಅಥವಾ ಆಯೋಗದವರು ಕಂಪೆಲ್ ಮಾಡಬಾರ್ದು ಅಂತ. ವಿ ಹ್ಯಾವ್ ಅಬೈಡೆಡ್ ಬೈ ದಟ್, ವಿ ಆರ್ ನಾಟ್ ಕಂಪೆಲ್ಲಿಂಗ್ ಎನಿಬಡಿ, but that did not give right to these political entities or even the petitioners to go to somebody and say you don't participate. He may say I am not participating, that's okay, he is entitled to. But ಬೇರೆಯವರಿಗೆ ಹೇಳಲಿಕ್ಕೆ ನೀವು ಮಾಡಬೇಡಿ ಅಂತ ಹೇಳಿದ್ದು, ಇಟ್ ಇಸ್ ಇನ್ ದಿ ಟೀತ್ ಆಫ್ ದಿ ಕೋರ್ಟ್ಸ್ ಆರ್ಡರ್. ಅದೇನೆ ಈಗ ಇರೋ ಪ್ರಶ್ನೆ ಅದೇನೆ. ಏನು ಅಂದ್ರೆ, ಇವಾಗ ನೀವು ಹೆಸರು ತಗೊಳಕ್ಕಾಗುತ್ತಾ ಇಲ್ವೋ, ನಾನು ಹೆಸರು ತಗೊಂಡು ಮಾತಾಡ್ತೀನಿ. ಬಿಜೆಪಿಯ ಕೆಲವು ರಾಜಕಾರಣಿಗಳು, ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಮಂತ್ರಿ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ತೇಜಸ್ವಿ ಸೂರ್ಯ ಸಂಸದರು, ಮತ್ತೆ ವಿ ಸೋಮಣ್ಣವರು, ಇವರೆಲ್ಲರೂ ಸೇರ್ಕೊಂಡು ಹೇಳ್ತಾರೆ, ಇಲ್ಲ ಈ ಸಮೀಕ್ಷೆಯನ್ನ, ಜಾತಿವಾರು ಸಮೀಕ್ಷೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ನಾವೇನ್ ಕರಿತೀವಿ, ಈ ಸಮೀಕ್ಷೆಯನ್ನ ನೀವು ಬಹಿಷ್ಕಾರ ಮಾಡಿ, ನಿಮ್ಮ ಮಾಹಿತಿಯನ್ನ ಕದ್ದು ಮಾರ್ಕೊಳ್ತಿದ್ದಾರೆ, ಸೊ ಅದಕ್ಕೋಸ್ಕರ ಈ ಪ್ರಯತ್ನಗಳು ನಡೀತಿದ್ದಾವೆ ಅಂತ ಹೇಳಿ ತುಂಬಾ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ರಾಜಕೀಯ ನಾಯಕರು, ಪರ್ಟಿಕ್ಯುಲರ್ಲಿ ಬಿಜೆಪಿ ಪಕ್ಷದವರು ಈ ತರದ ಒಂದು ಪ್ರಚಾರನ ನಡೆಸ್ತಾ ಇದ್ದಾರೆ. ತುಂಬಾ ವ್ಯವಸ್ಥಿತವಾಗಿ ನಡೀತಿದೆ ಇದು. ಈ ಥರದ್ದು ಯಾರು ಎಲ್ಲರೂ ಹೇಳ್ಬೋದು. ಈಗ ಸೆಂಟ್ರಲ್ ಗೌರ್ಮೆಂಟ್ನವ್ರು ಇದನ್ನೇ ಮಾಡಿದ್ರೆ ಅದನ್ನ ಇವ್ರು ಹೇಳ್ತಾರ, ಆವಾಗ ಮಾಡ್ಲಿಕ್ಕೆ ಬರೋದಿಲ್ವಾ? ಇವ್ರು ಏನ್ ಹೇಳ್ತಾರೆ, ಸದ್ಯದ್ರಲ್ಲೇ ಜಾತಿ ಗಣತಿ ನಡೆಯೋದಿದೆ, ಅದು ಬೇರೆ, ಅವ್ರು ಮಾಡ್ಲಿ, ಅದು ತೊಂದರೆ ಇಲ್ಲ. ಬಟ್ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಅಥವಾ ಎನಿ ಸ್ಟೇಟ್ ಅಥಾರಿಟೀಸಿಗೆ ಇದನ್ನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಒಂದು 20 ವರ್ಷದಿಂದ ಹೇಳಿದ್ದಾರೆ. ಅದನ್ನು ರಿಪೀಟೆಡ್ಲಿ ಹೇಳ್ತಾನೆ ಇದ್ದಾರೆ. ಈಗ ಮಧ್ಯದಲ್ಲಿ ಕೆಲವು ಇಶ್ಯೂಸ್ ರೇಸ್ ಆಯ್ತು, ಈ ಪೊಲಿಟಿಕಲ್ ರಿಸರ್ವೇಷನ್ಗೆ ಸುಪ್ರೀಂ ಕೋರ್ಟಿಗೆ ಹೋಯ್ತು ಈಗ 4-5 ವರ್ಷದಿಂದ. ಆವಾಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿದ್ರು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ ಸ್ಟೇಟ್ ಗೌರ್ಮೆಂಟಿಗೂ ಸೆಂಟ್ರಲ್ ಗೌರ್ಮೆಂಟಿಗೂ ಈಕ್ವಲ್ ರೈಟ್ಸ್ ಇದೆ, ಇಬ್ಬರಿಗೂ ಪವರ್ಸ್ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದ ಮೇಲೆ ಅದೇ ಗ್ರೌಂಡ್ ಮೇಲೆ ಇದು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ದೊಡ್ಡ ಪೆಟಿಷನ್ ಹಾಕಿ ಕೋರ್ಟ್ ಮುಂದೆ ತೊಗೊಂಡೋಗಿದೆ. ಹೋಗ್ಲಿ, ನನಗೇನು ತೊಂದರೆ ಇಲ್ಲ. ನಾವು ಕೇಸ್ ಬಂದವಾಗ ಆರ್ಗ್ಯುಮೆಂಟ್ ಮಾಡಿ ಅದು ತಪ್ಪು ಕಲ್ಪನೆಯಲ್ಲಿ ಹೇಳಿರೋದು ಅಂತ ನಾವು ಕೋರ್ಟಿಗೆ ಹೇಳ್ತೀವಿ. ಸೊ ಮೊದಲನೇ ವಿಚಾರ ಏನಂದರೆ, ಇವೆಲ್ಲ ಲಿಟಿಗೇಷನ್ ನೀವು ತೆಗೆದು ನೋಡಿದರೆ ಕೋರ್ಟಿನ ಭಾಷೆ ಇಂಗ್ಲೀಷು. ಕನ್ನಡನಿಂದ ಟ್ರಾನ್ಸ್ಲೇಟ್ ಮಾಡಿ ಕೋರ್ಟ್ನಲ್ಲಿ ಹಾಕಿದವಾಗ ಸಮೀಕ್ಷೆ ಇದ್ದದ್ದನ್ನು ಸೆನ್ಸಸ್ ಅಂತ ಬರ್ಕೊಂಡ್ರು. ಟ್ರಾನ್ಸ್ಲೇಷನ್ ಡೆಲಿಬ್ರೇಟ್ಲಿ ಮಿಸ್ಲೀಡಿಂಗ್ ದಿ ಕೋರ್ಟ್. ನಾವು ಮಾಡ್ತಾ ಇರೋದು ಸಮೀಕ್ಷೆ, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಅಥಾರಿಟಿ ಇರೋದು ಸೆನ್ಸಸ್ಸು. ನಮ್ಮ ಸಮೀಕ್ಷೆಯನ್ನು ಸೆನ್ಸಸ್ ಅಂತ ಪ್ರೊಜೆಕ್ಟ್ ಮಾಡಿ ಇಲ್ಲಿ ಇವರು ದೇ ಆರ್ ಎನ್ಕ್ರೋಚಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್ಸ್ ಅಥಾರಿಟಿ ಟು ಡೂ ಸೆನ್ಸಸ್ ಅಂತ ದೊಡ್ಡ ಆರ್ಗ್ಯುಮೆಂಟ್ ಇವರು. ಡೆಲಿಬ್ರೇಟ್ಲಿ ಸಮೀಕ್ಷೆನ ಸರ್ವೆ ಅಂತ ಬರೆಯೋಕೆ ಏನಾಗಿದೆ ಇವರಿಗೆ, ಟ್ರಾನ್ಸ್ಲೇಟ್ ಮಾಡುವಾಗಲೇ ಮಿಸ್ಚಿವಸ್ ಆಗಿ ಅದನ್ನ ಬರೆದ್ಬಿಟ್ಟು ಕೋರ್ಟ್ ಮುಂದೆ ಪ್ರೊಜೆಕ್ಟ್ ಮಾಡಿದ್ದು, ಇದು ಸಮೀಕ್ಷೆ ಸೆನ್ಸಸ್ ಮಾತ್ರ ಪಾರ್ಲಿಮೆಂಟ್ನವ್ರು ಮಾತ್ರ ಮಾಡ್ಲಿಕ್ಕೆ ಬರ್ತದೆ, ಸ್ಟೇಟ್ನವ್ರಿಗೆ ಬರೋದಿಲ್ಲ ಅಂತ ಮೇನ್ ಆರ್ಗ್ಯುಮೆಂಟ್. ಓಕೆ, ಅದು ಬಿಟ್ಟರೆ ಇದು ಸೈಂಟಿಫಿಕ್ ಇಲ್ಲ, ಏನು ಬೇಸಿಸ್ ಏನಿಲ್ಲ, ಸೈಂಟಿಫಿಕ್ ಇಲ್ಲ. ಈ ಜಾತಿಯಲ್ಲಿ ಅದು ಸೇರಿಸಿದ್ರು ಇದು ಸೇರಿಸಿದ್ರು ಅಂತ ನಾವು ಯಾವ ಜಾತಿಯನ್ನು ಯಾರಿಗೂ ಸೇರಿಸ್ಲಿಕ್ಕೆ ಹೋಗಿಲ್ಲ. ಅದಕ್ಕೇನೋ ಅಥೆಂಟಿಸಿಟಿನೂ ಇಲ್ಲ, ಅದಕ್ಕೇನೋ ಬೇರಿಂಗೂ ಇಲ್ಲ. ಬಟ್ ಕೋರ್ಟಿಗೆ ಒಂದು ಕೇಸ್ ಮಾಡಲಿಕ್ಕೆ ಇವನ್ನೆಲ್ಲ ಹಾಕೊಂಡು ಒಂದು ಕೇಸ್ ಫೈಲ್ ಮಾಡಿದ್ರು. ಕೇಸ್ನಲ್ಲಿ ಕೋರ್ಟ್ನವ್ರು ಏನಂದ್ರು,
ಪ್ರೈವಸಿ ಇಶ್ಯೂ ಒನ್ ಆಫ್ ದಿ ಇಶ್ಯೂ ರೇಸ್ ಮಾಡಿದ್ರು. ಇದರಿಂದ ಆಧಾರ ಕಂಪಲ್ಸರಿ ಮಾಡಿದ್ದಾರೆ. ನಮ್ಮ ಆಧಾರ ತೊಗೊಂಡ್ರೆ ಅದನ್ನು ಮಿಸ್ಚಿವಸ್ ಆಗಿ ಉಪಯೋಗಿಸ್ಲಿಕ್ಕೆ ಆಗ್ತದೆ ಅಂತೇಳಿ ಮತ್ತೊಂದು ಆರ್ಗ್ಯುಮೆಂಟ್. ಹಿಂದೆ ಏನು ಜಡ್ಜ್ಮೆಂಟ್ ಆಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ, ಜಸ್ಟಿಸ್ ಪುಟ್ಟಸ್ವಾಮಿ ಅಂತ ಇದೆ, ಅದರಲ್ಲಿ ಆಧಾರ ಎಲ್ಲ ಅನಲೈಸ್ ಮಾಡಿ ಯಾರು ಉಪಯೋಗಿಸ್ಬಾರ್ದು, ಯಾರು ಉಪಯೋಗಿಸ್ಲಿಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ. ಪ್ರೈವೇಟ್ ಪಾರ್ಟಿಯವರು ಆಧಾರ ಉಪಯೋಗಿಸಿದರೆ ಇಟ್ ಈಸ್ ನಾಟ್ ಪರ್ಮಿಸಿಬಲ್ ಬಿಕಾಸ್ ಇಟ್ ಈಸ್ ಕೇಪಬಲ್ ಆಫ್ ಬೀಯಿಂಗ್ ಶೇರ್ಡ್ ವಿತ್ ಅನ್ಆಥರೈಸ್ಡ್ ಪಾರ್ಟೀಸ್. ಇಟ್ ವಿಲ್ ಅಫೆಕ್ಟ್ ಸಂಬಡೀಸ್ ಪ್ರೈವೇಟ್ ರೈಟ್ ಅಂತ ಜಡ್ಜ್ಮೆಂಟ್ ಆಗಿರುತ್ತೆ. ದಟ್ಸ್ ದಿ ರೇಷಿಯೋ ಆಫ್ ದಟ್ ಜಡ್ಜ್ಮೆಂಟ್. ಬಟ್ ಅದರಲ್ಲೇ ಸರ್ಕಾರದವರು ಇಂಥ ಸಮೀಕ್ಷೆಗೆಲ್ಲ ಉಪಯೋಗಿಸ್ಬೋದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೀಗಾಗಿ ಆಧಾರದ್ದು ಒಂದು ಇಶ್ಯೂ ರೇಸ್ ಮಾಡಿ ಕೋರ್ಟ್ ಮುಂದೆ ಹಾಕಿದ್ರು. ಕೋರ್ಟ್ನವರು ಹೇಳಿದವಾಗ ನೀವು ಆಧಾರವನ್ನು ನೀವು ಯು ಶುಡ್ ಮೇಂಟೈನ್ ಇನ್ ಟರ್ಮ್ಸ್ ಆಫ್ ಸುಪ್ರೀಂ ಕೋರ್ಟ್ಸ್ ಆರ್ಡರ್ ಇದು ನಾಟ್ ಟು ಬಿ ಶೇರ್ಡ್ ವಿತ್ ಎನಿಬಡಿ, ನಾಟ್ ಈವನ್ ವಿತ್ ದಿ ಗವರ್ಮೆಂಟು. ಇಟ್ ಈಸ್ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಸಮೀಕ್ಷೆ ಯು ಕ್ಯಾನ್ ಯೂಸ್ ದಿಸ್ ಅಂತ ಕೋರ್ಟ್ನವರು ಆರ್ಡರ್ ಮಾಡಿದ್ದಾರೆ. ದಟ್ ಈಸ್ ಒನ್ ಲಿಮಿಟೇಷನ್ ಅಂಡರ್ ದಿಸ್ ಆರ್ಡರ್. ಮತ್ತೊಂದು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಬೇಕು ಅಂತ ನಾವು ಒಂದು ಅಫಿಡೇವಿಟ್ ಹಾಕಿದ್ದೀವಿ. ನಾವು ಕಾನ್ಫಿಡೆನ್ಷಿಯಾಲಿಟಿನೂ ಮೇಂಟೈನ್ ಮಾಡ್ತೀವಿ, ಇದನ್ನು ಪ್ರೈವಸಿನೂ ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಆ ಕೋರ್ಟ್ ಆರ್ಡರ್ ಮೇಲೆ ಇವರೆಲ್ಲ ಅಪಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಟ್ಸ್ ಮೋರ್ ಎ ಪೊಲಿಟಿಕಲ್ ಅಜೆಂಡಾ. ಅವರಿಗೆ ತಾವು ದೊಡ್ಡ ಸೆನ್ಸಸ್ ಮಾಡ್ತೀವಿ, ತಮ್ಮದು ಜನರೆಲ್ಲ ಅಪ್ರಿಷಿಯೇಟ್ ಮಾಡಬೇಕು ಅಂತ ಮಾತ್ರ ತಲೆಯಲ್ಲಿರೋದು. ಈ ಸಮೀಕ್ಷೆಯಿಂದ ಅವ್ರ ಜನರಿಗೆ ಅನುಕೂಲ ಆಗ್ತದಂತ ಯಾರು ವಿಚಾರ ಮಾಡ್ತಾ ಇಲ್ಲ. ಸುಮ್ಮನೆ ಏನು ಸುಳ್ಳು ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರಿ, ಈ ಸಮೀಕ್ಷೆಯಿಂದ ಅವ್ರದ್ದು ರೇಷನ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅಂತ ಯಾರು ಹೇಳಿದ್ದು ಇವರಿಗೆ? ನಮ್ಮ ಸಮೀಕ್ಷೆಯಲ್ಲಿ ನಾವು ರೇಷನ್ ಕಾರ್ಡ್ ತೊಗೊಳ್ಳೋದು ಯಾತಕ್ಕೆ, ಅದರಲ್ಲಿ ನಿಮಗೆ ಆಧಾರ್ ಅಥೆಂಟಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ರೇಷನ್ ಕಾರ್ಡ್ನಲ್ಲಿ ಏನು ನಂಬರ್ಸ್ ಇರ್ತದೆ, ಏನು ವೆರಿಫೈ ಆಗಿರ್ತದೆ, ಅವೆಲ್ಲ ಆಟೋಮೆಟಿಕ್ಕಾಗಿ ಪಾಪ್ಯುಲೇಟ್ ಆಗ್ತದೆ. ನಮಗೆ ಅನುಕೂಲಕ್ಕೆ ಬೇಗ ಸಮೀಕ್ಷೆ ಟೈಮ್ ಕಡಿಮೆ ಆಗಲಿ ಅಂತೇಳಿ ನಾವು ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡನ್ನು ಉಪಯೋಗಿಸ್ತೀವಿ. ಆಧಾರ್ ಕಾರ್ಡ್ ಬದಲು ಇಲ್ದಿದ್ರೆ ಆಧಾರ್ ಕಾರ್ಡ್ ಆದರೆ ನಾವು ಅಥೆಂಟಿಕೇಟ್ ಮಾಡಬೇಕಾಗ್ತದೆ. KYCಗೆ ಹೋಗಿ ಅದು ಒಂದು 2-3 ಒ ಟಿ ಪಿ ತಗೊಂಡು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ರೇಷನ್ ಕಾರ್ಡ್ ಬಳಸೋದು. ಆ ರೇಷನ್ ಕಾರ್ಡ್ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳಿ ಇವರು ಅಪಪ್ರಚಾರ ಮಾಡೋದು, ಇವ್ರು ರೇಷನ್ ಕಾರ್ಡನ್ನು ವಿಡ್ರಾ ಮಾಡ್ತಾರೆ ಅಂತ ಯಾರು ಹೇಳಿದ್ರು ಅವರಿಗೆ ಅಂತ ನಾನು ಅರ್ಥ ಆಗಲ್ಲ. ನಾವು ಈಗಲೇ ಇನ್ನೂ ಇನಿಷಿಯಲ್ ಸ್ಟೇಜ್ನಲ್ಲಿ ಇದ್ದೀವಿ. ಡಾಟಾ ಇದನ್ನು ಕ್ಯಾಪ್ಚರ್ ಮಾಡಲಿ, ಡಾಟಾ ಜನ್ರೇಟ್ ಆದಮೇಲೆ ನಾವು ಅದನ್ನು ಅನಲೈಸ್ ಮಾಡಿ, ನಮ್ಮಲ್ಲಿ ಅನಲೈಸ್ ಮಾಡಿ ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಶೇರ್ ಇಟ್ ವಿತ್ ದಿ ಗವರ್ಮೆಂಟ್. ಇವ್ರದ್ದು ಇಂಥದ್ದು ಪಡಿತರ ಚೀಟಿ ಇದನ್ನು ಕ್ಯಾನ್ಸಲ್ ಮಾಡಿ ಇಷ್ಟು ಕಡಿಮೆ ಜನ ಇದ್ದಾರೆ ಅಂತ ನಾವು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಪರ್ಪಸ್ಸೇ ಬೇರೆ. ಬಟ್ ಇವರು ಪೊಲಿಟಿಕಲ್ ರೀಸನಿಗೆ ಇಂಥೆಲ್ಲ ಅಪಪ್ರಚಾರ ಮಾಡಿ ನಮ್ಮ ಈ ಸಮೀಕ್ಷೆ ಏನಿದೆ ಇದರಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರಬಾರ್ದು ಅಂತ ಅಜೆಂಡಾ ಅವ್ರದ್ದು. That appears to be their agenda. It's very unfortunate. They can't claim themselves to their conscience that they are really doing something for the benefit of society. They are acting as though they are anti-socials. I'm sorry to say this, but this is what is happening. ನಾನು 2-3 ಸಾರಿ ಮೀಡಿಯಾದಲ್ಲೂ ಹೇಳಿದ್ದೀನಿ, ಅವರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಈ ಥರ ಯಾಕೆ ನೀವು ಅಪಪ್ರಚಾರ ಮಾಡಿ ಸುಮ್ಮನೆ ಜನರಿಗೆ ಮಿಸ್ಲೀಡ್ ಮಾಡ್ತಾ ಇದ್ದೀರಿ? ಅಲ್ಟಿಮೇಟ್ಲಿ ನಾವು ಇದರಿಂದ ಏನು ಅಚೀವ್ ಮಾಡ್ತೀವಿ? ಸಮೀಕ್ಷೆಯಲ್ಲಿ ದತ್ತಾಂಶ ಬಂದ ಮೇಲೆ ಅದರಿಂದ ಸರ್ಕಾರದವರು ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಏನು ಚೇಂಜಸ್ ಮಾಡಬೇಕು ಅದನ್ನು ಒಂದು ವಿಚಾರ ಮಾಡಲಿಕ್ಕೆ, ಎರಡನೇದು ಬೇರೆ ಅಭಿವೃದ್ಧಿ ಏನು ತಗೊಳ್ಬೇಕು, ಬಜೆಟ್ ಎಷ್ಟು ಮಾಡಬೇಕು, ಇವೆಲ್ಲದಕ್ಕೂ ದತ್ತಾಂಶ ಬೇಕಾಗಿರೋದ್ರಿಂದ ನಾವು ಈ ಸರ್ವೆಯಲ್ಲಿ ಕ್ವೆಶ್ಚನರ್ ಫ್ರೇಮ್ ಮಾಡ್ತಾ ಇದ್ದೀವಿ. ಯಾರಿಗಾದರೂ ಲೀಗಲ್ ಏಡ್ ಬೇಕಾ, ಅಥವಾ ಎಲ್ಲಾದರೂ ಡಿಸಾಸ್ಟರ್ ಇಶ್ಯೂಸ್ ಇದ್ದಾವ, ಬರ ಬಂದಿದೆಯಾ, ಅಥವಾ ಫ್ಲಡ್ ಆಗಿದೆ, ಎಜುಕೇಷನಲ್ ಆಗಿರೋದು ಕಡಿಮೆ ಇದೆಯಾ, ಸ್ಕಿಲ್ ಡೆವಲಪ್ಮೆಂಟ್ ಬೇಕಾ, ಅಥವಾ ಡಿಸೆಬಿಲಿಟಿಗೆ ಏನಾದರೂ ಇಂಥವು ಕ್ವೆಶನ್ಸ್ ಎಲ್ಲ ಫ್ರೇಮ್ ಮಾಡಿ ನಾವು ಡಾಟಾ ಕಲೆಕ್ಟ್ ಮಾಡ್ತಾ ಇದ್ವಿ. ಇದು ಬರೀ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಮಾತ್ರ ಅನ್ವಯವಾಗಿ ಅಲ್ಲ, ಇವೆಲ್ಲನೂ ಜನರಲ್ ಎಲ್ರಿಗೂ ಅನುಕೂಲ ಆಗ್ತದೆ. ಇವ್ರು ಯಾರ್ಯಾರು ಪಾಲಿಟಿಷಿಯನ್ಸ್ ಇದ್ದಾರಲ್ಲ, ಯಾರಿಗೆ ಅಡ್ವೈಸ್ ಮಾಡ್ತಾರೆ, ಅವರಿಗೆ ಬೇಗ ಹೆಲ್ಪ್ ಆಗ್ತದೆ ಇದರಿಂದ. ಬಟ್ ಇವರು ಮಿಸ್ಲೀಡ್ ಮಾಡಿ ಇದನ್ನು ನೀವು ಮಾಡಬೇಡಿ ಅಂತಂದರೆ ಅಪರೆಂಟ್ಲಿ ದೇ ವಾಂಟ್ ಟು ಡಿಸ್ಕ್ರೆಡಿಟ್ ಅವರ್ ಸರ್ವೆ, ವಿಚ್ ಇಸ್ ರಿಯಲಿ ಅನ್ಫಾರ್ಚುನೇಟ್. ಅವ್ರು ಹಾಗೆ ಮಾಡ್ತಾರೆ ಅಂತ ನಾವೇನು ಬಿಟ್ಬಿಡೋದಿಲ್ಲ. ಅದರಿಂದ ನಾವು
ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತೀನಿ. ನಮ್ಮಲ್ಲಿ ಸೆಕೆಂಡ್ರಿ ಡಾಟಾ ಇರ್ತದೆ, ನಮ್ಮಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿರ್ತವೆ. ಎಕ್ಸ್ಪರ್ಟ್ಸ್ ಅಡ್ವೈಸ್ ಮೇಲೆ ನಾವು ಅದನ್ನ ಮುಂದುವರಿಸ್ತೀವಿ. ಅದರಿಂದ ನಮಗೇನು ಅಂತ ತೊಂದರೆ ಆಗಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಬಟ್ ಅದಕ್ಕೆ ಏನು ಸಮಸ್ಯೆ ಏನು ಹುಡುಕ್ಬೇಕು ನಾವೆಲ್ಲ ಹುಡುಕ್ತೀವಿ. ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಬೇರೆ ಬೇರೆ ಸರ್ವೆ ಮಾಡಿ ಮಲ್ಟಿಪಲ್ ಇದಾಗಬಾರ್ದು ಅಂತ ಹೇಳಿ ಎಲ್ಲನೂ ನಾವು ಇದರಲ್ಲಿ ಒಂದರಲ್ಲಿ ಸರ್ವೆ ಮಾಡ್ತಾ ಇದ್ವಿ. ಈಗಾಗಲೇ ಸುಮಾರಷ್ಟು ಅನಾಲಿಸಿಸ್ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ತೋರಿಸ್ತೀನಿ. ಸೆಂಟ್ರಲ್ ಸ್ಟೇಟ್ ಕಮಿಷನ್ಸ್ದು ರಿಪೋರ್ಟ್ಸ್ ಇರ್ತದೆ, ಆಯಿತಾ. ನೀತಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನಾಲಿಸಿಸ್ ಇರ್ತದೆ. ನೀತಿ ಆಯೋಗದ್ದು STG ಇಂಡೆಕ್ಸ್ ರಿಪೋರ್ಟು ಇಂಡಿಕೇಟರ್ ಇದ್ದಾವೆ. ಕರ್ನಾಟಕ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ಸ್ ಇದ್ದಾವೆ. SGD 2030 ವಿಷನ್ ಡಾಕ್ಯುಮೆಂಟ್ಸ್ ಇದೆ. ಇವೆಲ್ಲದಕ್ಕೂ ಸರ್ವೆ ಆಗಿ ಡಾಟಾ ಕಲೆಕ್ಟ್ ಮಾಡಿದ್ದಾರೆ. ಆ ಡಾಟಾನ ನಾವು ಸ್ಟ್ರೇಟ್ ವೇ ತೊಗೊಂಡು ಸೆಕೆಂಡ್ರಿ ಡಾಟಾ ಅಂತೇಳಿ ಕ್ರಾಸ್ ಚೆಕ್ ಮಾಡಲಿಕ್ಕೆ ಬರ್ತದೆ, ವಿಚ್ ವಿಲ್ ಬಿ ಡೂಯಿಂಗ್. ಬಟ್ ಅದನ್ನು ಡಿಸ್ರಪ್ಟ್ ಮಾಡಲಿಕ್ಕೆ ಇವರು ಏನೋ ಭಾಳ ಸಣ್ಣ ಬುದ್ಧಿತನ ತೋರಿಸ್ಲಿಕ್ಕೆ ಹೋಗಿ ಈ ಥರ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಅದು ತಪ್ಪು. ಈವನ್ ಟುಡೇ ಐ ಆಮ್ ಅಪೀಲಿಂಗ್ ಟು ಸಚ್ ಪೀಪಲ್, ಪ್ಲೀಸ್ ಥಿಂಕ್ ರ್ಯಾಷನಲಿ. ಯಾತಕ್ಕೆ ಇದು ಮಾಡ್ತಾ ಇದ್ದಾರೆ, ಇದರಿಂದ ಯಾರಿಗೆ ತೊಂದರೆ ಆಗ್ತದೆ, ಅಬ್ಸ್ಟೇನ್ ಆದರೆ ಯಾರಿಗೆ ತೊಂದರೆ ಆಗ್ತದೆ ಅಂತ ನೋಡಿ. ಇಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಭಾಳಷ್ಟು ಜನ ಹೊರಗಡೆ ಬಂದು ಸೆಟ್ಲ್ ಆದವ್ರು ಇದ್ದಾರೆ. ಅವ್ರು ದೇ ಮೇ ನಾಟ್ ಫಾಲ್ ಇನ್ ದಿ ಕ್ಯಾಟಗರಿ ಆಫ್ ಬ್ಯಾಕ್ವರ್ಡ್ ಕ್ಲಾಸ್, ಐ ಅಡ್ಮಿಟ್ ಇಟ್. ಬಟ್ ದಟ್ ಡಸ್ ನಾಟ್ ಮೀನ್ ದೇ ಶುಡ್ ನಾಟ್ ಪಾರ್ಟಿಸಿಪೇಟ್. ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ತಾನೇ ನಮಗೆ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಆಗ್ತದೆ ಯಾರು ಬ್ಯಾಕ್ವರ್ಡು ಯಾರು ಫಾರ್ವರ್ಡು ಅಂತ, ಅಥವಾ ಬೇರೆ ಏನು ಯೋಜನೆ ತರಬೇಕು ಅಂತ ಗೌರ್ಮೆಂಟ್ನವರಿಗೆ ವಿಚಾರ ಮಾಡಲಿಕ್ಕೆ ಆಗ್ತದೆ. ಇವ್ರು ಮಿಸ್ಲೀಡ್ ಮಾಡಿದರೆ ಈ ಥರ ಇಟ್ ಈಸ್ ದಿ ಸೊಸೈಟಿ ವಿಚ್ ಗೆಟ್ಸ್ ಅಫೆಕ್ಟೆಡ್. ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಅಂತ ಅನ್ನಿಸ್ತದೆ. ಈ ಥರದ ಗೊಂದಲಗಳಿಂದಾನೆ ಇನ್ನೊಂದಿಷ್ಟು ಅವಾಂತರಗಳು ಸೃಷ್ಟಿಯಾಗ್ತಿದ್ದಾವೆ. ಏನು ಅಂದರೆ, ಸಮೀಕ್ಷೆದಾರರು ಯಾವುದೋ ಒಂದು ಅಪಾರ್ಟ್ಮೆಂಟಿಗೆ ಹೋದರೆ ಅದು ಒಂದು ಅಪಾರ್ಟ್ಮೆಂಟ್ ಅಂತೆ 120 ಫ್ಲ್ಯಾಟ್ಗಳಿದಾವಂತೆ, 120 ಕುಟುಂಬಗಳಲ್ಲಿ ಬದುಕ್ತಾ ಇದ್ದಾವೆ. ಆ ಅಪಾರ್ಟ್ಮೆಂಟಿಗೆ ಹೋದರೆ ಆ ಅಪಾರ್ಟ್ಮೆಂಟ್ನವ್ರು ಹೇಳ್ತಾರೆ, ಇಲ್ಲ ನಾವು ಯಾರು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ, ಇದು ಕ್ಲಿಯರು. ಏನಕ್ಕೆ ಅಂದರೆ, ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಮ್ಮ ಮಾಹಿತಿಯನ್ನು ಹಂಚ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಥರದ ಅನುಕೂಲ ಆಗೋದಿಲ್ಲ, ಪ್ರಯೋಜನ ಇಲ್ಲ. ಬೇರೆಯವರಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿಕೊಡೋದಕ್ಕೆ ನಾವ್ಯಾಕೆ ಸಮೀಕ್ಷೆನಲ್ಲಿ ಭಾಗವಹಿಸಬೇಕು, ನಮ್ಮ ಮಾಹಿತಿನ ಯಾಕೆ ಕೊಡಬೇಕು ಅಂಥೇಳಿ ಈ ಥರದ ಅವಾಂತರಗಳು. ನೀವು ಇದು ಕೇಳೋಕ್ಕಿಂತ ಮುಂಚೆನೇ ನಾನು ಹೇಳಿದೆ, ಇದು ಸರ್ವೆ ಬರೀ ಬ್ಯಾಕ್ವರ್ಡ್ ಕ್ಲಾಸಿಗೆ ಅನುಕೂಲ ಆಗಲಿಕ್ಕೆ, ಅದಕ್ಕೆ ಡಾಟಾ ಜನ್ರೇಟ್ ಮಾಡಲಿಕ್ಕೆ ಇಲ್ಲ. ನಾನ್ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಆಲ್ಸೋ ಅಪ್ಲಿಕೇಬಲ್ ಆಗುವಾಗೆ ನಾವು ಡಾಟಾ ಜನ್ರೇಟ್ ಮಾಡ್ತಾ ಇದ್ವಿ. ಎಲ್ಲ 7 ಕೋಟಿ ಜನರದ್ದು ಡಾಟಾ ಜನ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ನಾನು ಪಾರ್ಟಿಸಿಪೇಟ್ ಮಾಡಿದರೆ ಅವ್ರಿಗೆ ಅನುಕೂಲ ಆಗ್ತದಂತ ಯಾಕೆ ಕಲ್ಪನೆಯಲ್ಲಿ ಇರ್ತೀರಿ? ನಾನು ಹೇಳ್ತಾ ಇರೋದು, ನಮ್ಮ ಡಾಟಾ ಸರ್ಕಾರದವರು ಎಲ್ರಿಗೂ ಅನ್ವಯ ಆಗುವಾಗೆ ಉಪಯೋಗಿಸ್ತಾರೆ. ಅದರಲ್ಲಿ ಇನ್ನೊಂದು ಮಾತಿತ್ತು, ಹಂಗೆ ಮೆನ್ಷನ್ ಮಾಡಿ ಹೇಳಿದವರು ಆ ಅಪಾರ್ಟ್ಮೆಂಟ್ನಿಂದ ಏನು ಮೆನ್ಷನ್ ಮಾಡಿ ಹೇಳಿದ್ರು, ಇಲ್ಲಿರೋರೆಲ್ಲರೂ ಪ್ರಬಲ ಜಾತಿಯವರು ಅಂತ ಹೇಳಿ ಮೆನ್ಷನ್ ಮಾಡಿ ಹೇಳಿದ್ರು. ಅದೇ ತಪ್ಪು ಕಲ್ಪನೆಯಲ್ಲಿ ಇದು ಪ್ರಬಲ ಜಾತಿಯವರು. ನಾನು ಹೇಳಿದ್ನಲ್ಲ ಮುಂಚೆ, ಹಿಂದಿನ ಸರ್ವೆಯಲ್ಲೆಲ್ಲ ಈ ನಂಬರ್ಸ್ ಎಲ್ಲ ಲೀಕ್ ಮಾಡಿ ಕೆಲವು ಪ್ರಬಲ ಜಾತಿಯವರು ನೀವೇನು ಹೇಳ್ತಾ ಇದ್ದೀರಲ್ಲ, ಅವರಿಗೆ ದೇರ್ ಒನ್ ಆಫ್ ದಿ ಅಜೆಂಡಾ ಅಪಾರ್ಟ್ ಫ್ರಮ್ ಪೊಲಿಟಿಕಲ್ ಅಜೆಂಡಾ ಇಸ್ ಟು ಮೇಂಟೈನ್ ಸ್ಟೇಟಸ್ ಕೋ. ಚೇಂಜಸ್ ಆಗಬಾರ್ದು. ದೋಸ್ ಹೂ ಆರ್ ಡಿಸರ್ವಿಂಗ್ ಶುಡ್ ನಾಟ್ ಗೆಟ್, or those who are enjoying without deserving, they should not get disturbed anta heli. Therefore, right from 2015 there are efforts by political parties which you mentioned to obstruct so that status quo is maintained. ಏನು ಚೇಂಜಸ್ ಆಗಬಾರ್ದು. ಚೇಂಜಸ್ ಆದರೆ ಆ ಜಾತಿ ಪ್ರಬಲ ಜಾತಿಯವರಿಗೆ ಯಾರು ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ ಅವ್ರದ್ದು ಹೋಗ್ಬೋದು, ಅಥವಾ ಯಾರು ಅವರಲ್ಲಿ ಡಿಸರ್ವಿಂಗ್ ಇದ್ದಾರೆ ಅವ್ರಿಗೆ ಸಿಗ್ಬೋದು ಅನ್ನೋ ಶಾರ್ಟ್ ಮೆಂಟ್ಯಾಲಿಟಿ ಇದ್ದವರು ಈ ಥರ ಎನ್ಕರೇಜ್ ಮಾಡಿ ದೇ ಆರ್ ಪ್ರಿವೆಂಟಿಂಗ್. ದೇ ಶುಡ್ ರಿಯಲೈಸ್ ದೇ ಆರ್ ಆಲ್ ಸೀಸನ್ಡ್ ಪಾಲಿಟಿಷಿಯನ್ಸ್. ದೇ ಶುಡ್ ಥಿಂಕ್ ಆನ್ ಎ ವೈಡರ್ ಸ್ಕೀಮ್. ಇದನ್ನ ಏನು ವಾಟ್ ಈಸ್ ಇಟ್ ದಟ್ ಈಸ್ ಗೋಯಿಂಗ್ ಟು ಬಿ ಪೊಲಿಟಿಷಿಯನ್ಸ್ ಬಗ್ಗೆ ಮಾತಾಡ್ತಿದೀವಿ ಸರ್ ನಾವು. ಒಬ್ಬ ಪೊಲಿಟಿಷಿಯನ್ ಹೇಳ್ತಾರೆ, ಇಲ್ಲ ಇದು ಮೇಲ್ ಜಾತಿಯವರನ್ನ ತುಳಿಯುವಂತ ಹುನ್ನಾರ ಸಮೀಕ್ಷೆ ನಡೆಸ್ತಾ ಇರೋದು. ಅದೇ
ಅದು ಭಾಳ ಚಿಕ್ಕ ಬುದ್ಧಿ ಅಂತವ್ರು ಮಾತ್ರ ಅಂಥದ್ದು ಮಾತಾಡ್ಬೋದು. ಈಗ ನಮ್ಮ ಸೊಸೈಟಿಯಲ್ಲಿ ಮೇಲ್ಜಾತಿಯವರು ಕೀಳ್ಜಾತಿಯವರು ಈ ಥರ ಪಬ್ಲಿಕ್ನಲ್ಲಿ ಮಾತಾಡ್ತಾರಂದರೆ ಅವರ ಸ್ಮಾಲ್ನೆಸ್ ನೀವೇ ಅಸೆಸ್ ಮಾಡಬೇಕು. ಇದು ಒಪ್ತೀನಿ, ಮೇಲ್ಜಾತಿಯವರಿಗೆ ಅಷ್ಟು ಬೆನಿಫಿಟ್ ಬರಲಿಕ್ಕಿಲ್ಲ ನಮ್ಮ ರಿಪೋರ್ಟ್ನಿಂದ. ಬಟ್ ನಾವು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ದತ್ತಾಂಶ ಈಸ್ ನಾಟ್ ಕನ್ಫೈನ್ಡ್ ಟು ಓನ್ಲಿ ದ್ಯಾಟ್ ಎಕ್ಸಸೈಸ್. ಈ ದತ್ತಾಂಶದಿಂದ ಬಜೆಟಿಂಗ್ ಮಾಡಲಿಕ್ಕಾಗ್ತದೆ, ಪ್ಲ್ಯಾನಿಂಗ್ ಮಾಡಲಿಕ್ಕಾಗ್ತದೆ, ಎಲ್ಲೆಲ್ಲಿ ಏನು ತೊಂದರೆಗಳಿದ್ದಾವೆ ಅದನ್ನು ನೋಡಿಕೊಂಡು ಅದನ್ನು ಅಡ್ರೆಸ್ ಮಾಡಲಿಕ್ಕಾಗ್ತದೆ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ನಲ್ಲಿ. ಇವೆಲ್ಲ ಕಾರಣಕ್ಕೆ ನಾವು ಮಾಡ್ತಾ ಇರೋದ್ರಿಂದ ನೀವು ಸಣ್ಣ ಬುದ್ಧಿ ತೋರಿಸಿ ಇಂಥದ್ದು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಬೋದು ಅಷ್ಟು. ಅದಕ್ಕಿಂತ ಹೆಚ್ಚು ಏನು ಹೇಳಿ. ಅದರಲ್ಲಿ ಇನ್ನೊಂದು ಯೋಚನೆ ಮಾಡೋದಾದರೆ, ಇವಾಗ ಇವರು ಮೇಲ್ಜಾತಿ ಅಂತ ಏನು ಹೇಳ್ತಾರೆ, ಪ್ರಬಲ ಜಾತಿ ಅಂತ ಏನು ಹೇಳ್ತಾರೆ, ಅಲ್ಲಿ ಎಕನಾಮಿಕಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಯಾರು ಇಲ್ವೇ ಇಲ್ವಾ? ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ನಾನು ಹೇಳ್ತಾ ಇರೋದು ಈ ಪ್ರಬಲ ಜಾತಿಯಲ್ಲೂ ಅರ್ಧಕ್ಕಿಂತ ಹೆಚ್ಚು ಜನ ದೇ ಆಲ್ಸೋ ಡಿಸರ್ವ್. ಬಟ್ ಇವ್ರ ತಲೆಯಲ್ಲೇನು, ತಮಗೆ ಪೊಲಿಟಿಕಲಿ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ವೆಲ್ ಟು ಡೂ ಇದ್ದಾರೆ, ಅವರಿಗೆ ಪ್ಲೀಸ್ ಮಾಡಲಿಕ್ಕೆ ಇವೆಲ್ಲ ಹುನ್ನಾರ ಅಂತ ಹೇಳ್ಬೋದು, ನಾನೇ ಹೇಳ್ಬೋದು. ದೇ ವಾಂಟ್ ಟು ಮೇಂಟೈನ್ ಸ್ಟೇಟಸ್ ಕೋ. ಅವ್ರು ಎಲ್ಲ ಮೇಜರ್ ಕಮ್ಯುನಿಟಿಯಲ್ಲೂ ದೇರ್ ಆರ್ ಡಿಸರ್ವಿಂಗ್ ಪೀಪಲ್, ದೇರ್ ಆರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ವಿತಿನ್ ದಿ ಮೇಜರ್ ಕಮ್ಯುನಿಟೀಸ್. ಹೀಗಾಗಿ ಯಾಕೆ ಸಣ್ಣತನದ ವಿಚಾರ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ. ಸರ್, ಇದೇ ಅಪಪ್ರಚಾರದ ಮುಂದುವರೆದ ಭಾಗವಾಗಿ ಒಂದು ಪ್ರಮುಖ ರಾಜಕೀಯ ಪಕ್ಷ ಮನೆ ಮನೆಗೆ ಹೋಗಿ ಕರಪತ್ರವನ್ನು ಹಂಚ್ತಾ ಇದೆಯಂತೆ, ನೀವು ಸಮೀಕ್ಷೆನಲ್ಲಿ ಭಾಗವಹಿಸಬೇಡಿ ಅಂತ ಹೇಳಿ. ಇದು ಅಕಾರ್ಡಿಂಗ್ ಟು ಮಿ, ಆಸ್ ಐ ಸೆಡ್, ಐ ಯೂಸ್ಡ್ ಎ ವೆರಿ ಸ್ಟ್ರಾಂಗ್ ವರ್ಡ್. ದಿಸ್ ಅನ್ ಆಂಟಿ ಸೋಷಿಯಲ್ ಆಕ್ಟಿವಿಟಿ ಬಿಕಾಸ್ ಯು ಆರ್ ಡಿಸ್ಕರೇಜಿಂಗ್ ಪೀಪಲ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ, which in legal terms is anti-social activity. ಈ ಕರಪತ್ರ ಹಂಚೋದ್ರಿಂದ ಮೊಮೆಂಟರ್ಲಿ ದೇ ಮೇ ಗೇನ್ ಸಮ್ ಸ್ಯಾಟಿಸ್ಫ್ಯಾಕ್ಷನ್ ದಟ್ ದೇ ಹ್ಯಾವ್ ಅಚೀವ್ಡ್ ಸಮಥಿಂಗ್ ಟು ಸೇ ಸಮಥಿಂಗ್ ಅಗೇನ್ಸ್ಟ್ ದಿ ರೂಲಿಂಗ್ ಪಾರ್ಟಿ ಆರ್ ದಿ ಪೀಪಲ್ ಹೂ ಆರ್ ಇನ್ administration. But you must realize that all these datas are not used for 1 year, 2 year, it is for 10 years. Any government which comes into power should also have some data. ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಡಾಟಾ ತೊಗೊಂಡು ಇಲ್ಲಿ ನೀವು ಸ್ಕೀಮ್ ಮಾಡಲಿಕ್ಕಾಗ್ತದೆ? ಯಾಕೆ ತಪ್ಪು ಕಲ್ಪನೆಯಲ್ಲಿ ಯಾರೋ ಒಬ್ಬರು ಲಾಯರು ಟ್ರಾನ್ಸ್ಲೇಟ್ ಮಾಡುವಾಗ ಸಮೀಕ್ಷೆಯನ್ನು ಸೆನ್ಸಸ್ ಅಂತ ಹೇಳಿದರು ಅಂತ ಹೇಳಿ, ನಮ್ಮ ಸೆನ್ಸಸ್ ಆಗ್ತಾ ಇದೆ, ನೀವು ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅನ್ನೋದು ಭಾಳ ದೊಡ್ಡ ಮೂರ್ಖತನ ನನ್ನ ಪ್ರಕಾರ. ಅವ್ರನ್ನ ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕು. ಈ ಥರ ಎಲ್ಲ ಹೇಳಿ ಮಿಸ್ಗೈಡ್ ಮಾಡಿದರೆ momentarily he may have the satisfaction of prevented some people from participating. But ultimately we are bound to generate some report out of whatever survey is done. ನಾನು ಹೇಳಿದ ಪ್ರಕಾರ, other than Bangalore, which is ongoing, almost 80%, 85% ಸರ್ವೆ ಆಗಿದೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ದೋ ಒಂದು ಸ್ವಲ್ಪ ಲೇಟ್ ಆಗಿನ ಆದ್ರೂ ಎಲ್ಲರೂ ಕೋಆಪ್ರೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ದತ್ತಾಂಶದಿಂದನೇ ನಾವು ಪ್ರೊಜೆಕ್ಟ್ ಮಾಡಿ ವಿ ಕ್ಯಾನ್ ಆಲ್ವೇಸ್ ಜನರೇಟ್ ಅ ರಿಪೋರ್ಟ್. ಬಟ್ ಈಗ ನೀವು ಅಬ್ಸ್ಟ್ರಕ್ಷನ್, ಇಫ್ ಯು ಆರ್ ಟೇಕಿಂಗ್ ಇಟ್ ಟು ಸಚ್ ಇಲಾಜಿಕಲ್ ಪೊಸಿಷನ್, ಇಟ್ ಬಿಕಮ್ಸ್ ಕೌಂಟರ್ ಪ್ರೊಡಕ್ಟಿವ್ ಈವನ್ ಫ್ರಮ್ ದರ್ ಓನ್ ಸ್ಟ್ಯಾಂಡ್ ಪಾಯಿಂಟ್. ನಾನು ದಿವಸ ಪೇಪರ್ನಲ್ಲಿ ಓದ್ತಾ ಇರ್ತೀನಿ, ಅವರ ಕಮ್ಯುನಿಟಿ ರಿಲಿಜಿಯಸ್ ಲೀಡರ್ಸ್ ಒಂದು ಭಾಷೆಯಲ್ಲಿ ಮಾತಾಡ್ತಾರೆ, ಪೊಲಿಟಿಕಲ್ ಲೀಡರ್ಸ್ ಮತ್ತೊಂದು ಭಾಷೆಯಲ್ಲಿ ಮಾತಾಡ್ತಾರೆ. ರಿಲಿಜಿಯಸ್ ಲೀಡರ್ಸು ನೀವು ಪಾರ್ಟಿಸಿಪೇಟ್ ಮಾಡಿ ನಮಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ, ಈ ಪೊಲಿಟಿಕಲ್ ಲೀಡರ್ಸು ಆಪೋಸಿಟ್ ಆಗಿ ಮಾತಾಡ್ತಾರೆ. ದೇರ್ ಪರ್ಸ್ಪೆಕ್ಟಿವ್ ಈಸ್ ಓನ್ಲಿ ಫ್ರಮ್ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ. ಭಾಳ ಸಣ್ಣ ಬುದ್ಧಿತನದಿಂದ ಮಾತಾಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಇಟ್ ಮೇ ಅಫೆಕ್ಟ್ ಟು ಸಮ್ ಎಕ್ಸ್ಟೆಂಟ್ ನಮ್ಮ ಸಮೀಕ್ಷೆ, ಬಟ್ ದೇ ಕಾಂಟ್ ಸ್ಟಾಪ್ ಅಸ್ ಫ್ರಮ್ ಜನರೇಟಿಂಗ್ ಎ ಪ್ರಾಪರ್ ರಿಪೋರ್ಟ್ ವಿಚ್ ವಿಲ್ ಡೂ. We will have advice of specialists to various secondary data, various other means by which we will deliberate and take it forward. ಈ ಸಮುದಾಯದ ಲೀಡರ್ಗಳು, ಪೊಲಿಟಿಕಲ್ ಲೀಡರ್ಗಳು ತಮ್ಮ ಹಿತಾಸಕ್ತಿಯನ್ನು ಇಟ್ಕೊಂಡು ಜನಗಳಿಗೇನು ಮಿಸ್ಗೈಡ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರಲ್ಲ, ಅದೇ ರೀತಿಯಲ್ಲಿ ಜನಗಳು ತಮ್ಮ ಹಿತಾಸಕ್ತಿಯನ್ನು ಯೋಚನೆ ಮಾಡಿ ಮುಂದುವರಿಬೇಕು ಅನ್ನೋದು ಕೂಡ. ಮುಂದುವರಿಬೇಕು ಜನರಿಗೆ. ಸಿ, ಯು ಕ್ಯಾನ್ ಫೂಲ್ ಪಬ್ಲಿಕ್ ಫಾರ್ ಸಮ್ ಟೈಮ್, ಬಟ್ ಯು ಕ್ಯಾನ್ ಫೂಲ್ ದೆಮ್ ಆಲ್ ದಿ ಟೈಮ್. ಜನರಿಗೆ ಗೊತ್ತಾಗ್ತದೆ ಯಾತಕ್ಕೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ತಮಗೆ, ಇದು ಬರೀ
ಐಡೆಂಟಿಫೈಯಿಂಗ್ ಬ್ಯಾಕ್ವರ್ಡಿಗೆ ಅಥವಾ ಅವರಿಗೆ ಬೆನಿಫಿಟ್ ತಲುಪಿಸ್ಬೇಕು ಅನ್ನೋದಕ್ಕೆ ಮಾತ್ರ ಸಮೀಕ್ಷೆ ಆಗ್ತಾ ಇಲ್ಲ. ಹೌದು. ಸಮೀಕ್ಷೆ ಇರೋದು ಎಲ್ಲ ಜನರಿಗೆ, ಸ್ಟೇಟ್ನಲ್ಲಿರೋ ಎಲ್ಲ ಜನರಿಗೆ, ಎಲ್ಲ ಭಾಗದಲ್ಲಿ ಯಾವ್ಯಾವಲ್ಲಿ ಏನು ತೊಂದರೆ ಇದೆ ಅದನ್ನು ಫಸ್ಟು ಕಲೆಕ್ಟ್ ಮಾಡಿ ಆ ಬೇಸಿಸ್ ಮೇಲೆ ನಾವು ಒಂದು ರಿಪೋರ್ಟ್ ಕೊಡೋದು. ಆ ರಿಪೋರ್ಟ್ ಕೊಡುವಾಗ ಈ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅನ್ವಯ ಆಗೋದು ಸಪ್ರೇಟಾಗಿ ತೊಗೊಂಡು ಅದನ್ನು ಎಕ್ಸಾಮಿನ್ ಮಾಡಿ ನಾವು ರಿಪೋರ್ಟ್ ಕೊಡ್ತೀವಿ. ಬಟ್ ಬಾಕಿ ಏನು ದತ್ತಾಂಶ ಬರ್ತದೆ ಅದನ್ನು ನಾವು ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ತಲುಪಿಸಿದ್ರೆ ಅದರಿಂದ ಮುಂದೆ ಅವರಿಗೆ ಅನುಕೂಲ ಆಗ್ತದೆ ಅಂತೇಳಿ ಅವರು ಉಪಯೋಗಿಸ್ತಾರೆ. ಬಟ್ ನಮ್ಮ ಸರ್ವೆಯಿಂದ ನಾಳೆ ಅವರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದು, ಅದು ಮಾಡೋದು, ಈಗ ಬೆನಿಫಿಟ್ ಸಿಕ್ಕೋದನ್ನು ವಿಡ್ರಾ ಮಾಡೋದು ಅವೇನು ಆಗೋದಿಲ್ಲ. ಸೊ ಇದು ಬರೀ ಪೊಲಿಟಿಕಲ್ ಸ್ಪೀಚಿಗೆ ಮಾತ್ರ ಅನ್ವಯ ಆಗಿರ್ತದೆ. ಹಾಗೆ ನಿಜವಾಗಿ ಆ ಥರ ಏನೂ ಆಗೋದಿಲ್ಲ. ಹೀಗಾಗಿ ಜನ ಪಾರ್ಟಿಸಿಪೇಟ್ ಮಾಡಿದರೆ ಅಲ್ಟಿಮೇಟ್ಲಿ ದಿ ಲಾರ್ಜರ್ ಕಮ್ಯುನಿಟಿ ಆಫ್ ದಿ ಸ್ಟೇಟ್ ವಿಲ್ ಗೆಟ್ ಬೆನಿಫಿಟ್ಸ್. ಅದಕ್ಕೆ ನಾನು ನಿಮ್ಮ ಥ್ರೂ ಇನ್ನೊಂದು ಸರಿ ಅಪೀಲ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಆನ್ಲೈನಲ್ಲಿ ಬಂದು ದೋಸ್ ಹೂ ಹ್ಯಾವ್ ಅಬ್ಸ್ಟೇನ್ ಫ್ರಮ್ ಪಾರ್ಟಿಸಿಪೇಟಿಂಗ್ ಆನ್ಲೈನಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ. ಅದು ನಿಮ್ಮ ಇನ್ಫಾರ್ಮೇಷನಿಂದ ಎಲ್ಲ ಜನರಿಗೂ ಅನುಕೂಲ ಆಗ್ತದೆ. ನೀವು ಭಾಳ ಸೆಲ್ಫಿಶ್ ಆಗಿ ನಿಮ್ದು ಅಷ್ಟೇ ನೋಡ್ಕೊಳ್ಬೇಡಿ. ಒಂದು ರಾಜ್ಯದಲ್ಲಿ ಇರುವಾಗ ಯು ಶುಡ್ ಹ್ಯಾವ್ ಕಂಪ್ಯಾಷನ್ ಫಾರ್ ಅದರ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಇನ್ ದ ಸ್ಟೇಟ್. ಅದನ್ನು ವಿಚಾರ ಮಾಡಿ ನೀವು. ಎಲ್ಲಿ ಏನು ಎಜುಕೇಷ್ನಲ್ ಇದನ್ನು ಡೆವಲಪ್ ಮಾಡಬೇಕು, ಎಲ್ಲಿ ಇದನ್ನು ಹೆಲ್ತ್ ಫೆಸಿಲಿಟೀಸ್ ಮಾಡಬೇಕು, ಇವೆಲ್ಲ ಇಟ್ ಈಸ್ ನಾಟ್ ಕನ್ಫೈನ್ಡ್ ಟು ಒನ್ ಕಮ್ಯುನಿಟಿ, ಇಟ್ ಈಸ್ ಫಾರ್ ಎವ್ರಿಬಡಿ. ಆ ದೃಷ್ಟಿಯಿಂದ ನೋಡಿಕೊಂಡು ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಅಂತ ನಾನು ಅಪೀಲ್ ಮಾಡ್ತೀನಿ. 60 ಪ್ರಶ್ನೆಗಳಿದ್ದಾವೆ ಈ ಸಮೀಕ್ಷೆನಲ್ಲಿ. 60 ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಕೂರೋಕ್ಕಾಗಲ್ಲ, ತುಂಬ ಟೈಮ್ ಬೇಕಾಗುತ್ತೆ ಅನ್ನೋ ಥರದ ಮಾತುಗಳು ಕೂಡ ಕೇಳಿಬರುತ್ತೆ. ಇದೆಲ್ಲ ಹಾಸ್ಯಾಸ್ಪದ ಮಾತು. ನೋಡಿ, ನೀವು ಫಾರ್ ಎಕ್ಸಾಂಪಲ್ ಸಿನಿಮಾಕ್ಕೆ ಹೋದರೆ ಕ್ಯೂನಲ್ಲಿ ನಿಂತ್ಕೊಳ್ತೀರಿ. ನಿಮ್ಗೆ ವೀಸಾ ಬಂದರೆ ಫಾರಿನ್ ಎಂಬಾಸಿ ಮುಂದೆ ಎಲ್ಲ ಗಂಟೆಗಟ್ಟಲೆ ನಿಂತ್ಕೊಳ್ತೀರಿ. ಸ್ಕೂಲ್ ಅಡ್ಮಿಷನ್ ಬೇಕಾದರೆ ಮಕ್ಕಳ ಹಿತದಿಂದ ನೀವು ಹೋಗಿ ನಿಂತ್ಕೊಳ್ತೀರಿ. ಇವೆಲ್ಲ ಸೇಮ್ ವೇ ಯು ಶುಡ್ ಥಿಂಕ್. 10 ವರ್ಷಕ್ಕೆ ಒಂದು ಅರ್ಧ ಗಂಟೆ ನಿಮಗೆ ಟೈಮ್ ಕೊಡಲಿಕ್ಕೆ ಪೇಷನ್ಸ್ ಇಲ್ದಿದ್ರೆ ಐ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ಇಟ್. ಇವರು ಪೊಲಿಟಿಷಿಯನ್ಸು ತಮ್ಮ ಸ್ವಾರ್ಥಕ್ಕೆ 60 ಪ್ರಶ್ನೆ ಇದೆ ಅಂತ ಕೇಳ್ತಾರೆ. ಯಾರಾದರೂ 60 ಪ್ರಶ್ನೆ ಏನಿದೆ ಅಂತ ನೋಡಿದ್ದಾರೆ? ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ 60 ಪ್ರಶ್ನೆ ಯಾಕೆ ಅವಶ್ಯಕತೆ ಬಂತು. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ. ಸೋಷಿಯಲ್ ಇಂಡಿಕೇಟರ್ಸ್ ಅಂತ ಇರ್ತದೆ. ಓಕೆ. ಪ್ಲೇಸ್ ಆಫ್ ಹ್ಯಾಬಿಟೇಷನ್ ಈಸ್ ಅ ಸೋಷಿಯಲ್ ಇಂಡಿಕೇಟರ್. ಆಯಿತಾ? ಹೀಗಾಗಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಲೇಬೇಕಾ? ನೀವು ಸ್ಲಮ್ನಲ್ಲಿದ್ದೀರೋ, ಮನೆ ಹೇಗಿದೆ, ಚಾವಣಿ ಇದೆಯಾ, ಅದಿದೆಯಾ? ದೀಸ್ ಆರ್ ಆಲ್ ಸೋಷಿಯಲ್ ಇಂಡಿಕೇಟರ್ಸ್ ಫಾರ್ ಎನ್ ಇಫೆಕ್ಟಿವ್ ಸರ್ವೆ. ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ. ಎಲ್ಲ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು 108 ಸರ್ವೆಗಳು ಸೆಂಟ್ರಲ್ ಗೌರ್ಮೆಂಟದ್ದು, ನೀತಿ ಆಯೋಗದ್ದು, ಪಾಪ್ಯುಲೇಷನ್ ಅವ್ರದ್ದು, ಎಲ್ರದ್ದು ಇವೇ ಕ್ವೆಶನ್ಸ್ ಇರ್ತಾವೆ. ಯಾವುದಕ್ಕೆ ರೆಲೆವೆಂಟ್ ಆಗಿರ್ತದೆ ಅದು ಕೇಳಬೇಕು. ಈಗ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಒಂದು ಪ್ರಶ್ನೆ, 1 of the 60, ಅದು ದೊಡ್ಡ ವಿಷಯ ಆಯಿತಾ? ಇಲ್ಲ. ನಿಮ್ಮ ವಯಸ್ಸು ಕೇಳೋ ಅವಶ್ಯಕತೆ ಇಲ್ವಾ? ನೀವು ಯಾವ ಸ್ಕೂಲ್ನಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರಿ ಅಂತ, ಸೋಷಿಯಲ್ ಚೇಂಜಸ್ ಏನಾಗಿದೆ ಅಂತ ಕೇಳಬಾರ್ದು. ನಿಮ್ಮ ತಂದೆ ಅವಕೇಶನ್ ಏನಿತ್ತು, ನೀವು ಯಾವ ಊರಿನಿಂದ ಯಾವ ಊರಿಗೆ ಬಂದ್ರಿ, ಜನ್ರೇಷನಲ್ ಚೇಂಜಸ್ ಏನಾಗಿದೆ, ಇವೆಲ್ಲ ತಿಳ್ಕೊಳ್ಳಿಕ್ಕೆ ಕೆಲವು ಸೋಷಿಯಲ್ ಆಸ್ಪೆಕ್ಟ್ಸ್ ಕೇಳಬೇಕಾಗ್ತದೆ. ಅವನ್ನ ಮಾತ್ರ ಸೀಮಿತವಾಗಿ ನಾವು ಕ್ವೆಶನ್ ಫ್ರೇಮ್ ಮಾಡಿದ್ದೀವಿ. ಒಂದು 5-6 ಪ್ರಶ್ನೆಗಳು ಜನರಲ್ ಇದ್ದಾವೆ, ನಾನು ಒಪ್ಕೊಳ್ತೀನಿ. ಬಟ್ 5-6 ಪ್ರಶ್ನೆ ಎಷ್ಟು ಒಂದು 10 ನಿಮಿಷದಲ್ಲಿ ನೀವು ಮುಗಿಸ್ಬೋದು. ಇವು ಸೆಲ್ಫಿಶ್ ಇದನ್ನು ಪಬ್ಲಿಸಿಟಿ ಕೊಡಲಿಕ್ಕೆ 60 ಪ್ರಶ್ನೆ ಏನೋ ದೊಡ್ಡ ಪ್ರಶ್ನೆ, ನೀವು 6 ಗಂಟೆ ಕೂತ್ಕೊಂಡು ಇದನ್ನು ಕೊಡ್ತೀರಿ ಅಂತ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಮತ್ತೊಂದು ವಿಷಯ ಏನಂತಂದರೆ, ಎಲ್ರೂ 60 ಪ್ರಶ್ನೆಗೆ ಉತ್ತರ ಕೊಡೋ ಅವಕಾಶ ಬರೋದಿಲ್ಲ. ಕೆಲವು ನೀವು ನಿಮ್ಮ ವಯಸ್ಸು 15 ವರ್ಷ ಇತ್ತು ಅಂತ ತಿಳ್ಕೊಳ್ಳಿ. ನೀವು ಯಾವ ವರ್ಷದಲ್ಲಿ ಮದುವೆ ಆಗಿದ್ದೀರಿ ಅಂತ ಕೇಳಲಿಕ್ಕೆ ಆಗ್ತದೆ ಅವ್ರಿಗೆ, 15 ವರ್ಷದವರಿಗೆ? ಅಥವಾ ನೀವು ಯಾವಾಗ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಸ್ಕಂಟಿನ್ಯೂ ಮಾಡಿದ್ರಿ ಅಂತ, ಅವೆಲ್ಲ ರಿಲೇಟೆಡ್ ಕ್ವೆಶನ್ಸ್. ಕೆಲವು ಪಾಪಪ್ಪೇ ಆಗೋದಿಲ್ಲ. ಆನ್ ಆನ್ ಎವರೇಜ್ ನನ್ನ ಪ್ರಕಾರ ಒಂದು 35ರಿಂದ 40 ಪ್ರಶ್ನೆ ಮಾತ್ರ ಉತ್ತರ ಕೊಡಬೇಕಾಗ್ತದೆ, ಇನ್ಕ್ಲೂಡಿಂಗ್ ನಿಮ್ಮ ಹೆಸರೇನು, ನಿಮ್ಮ ತಂದೆ ಹೆಸರೇನು, ವಯಸ್ಸೆಷ್ಟು,
ಕಾಸ್ಟ್ ಯಾವುದು, ಧರ್ಮ ಯಾವುದು, ಇವೆಲ್ಲ ಮನಸ್ಸಿದ್ದವರಿಗೆ ಒಂದು 5 ನಿಮಿಷದಲ್ಲಿ ಎಲ್ಲ ಮುಗಿಸುವಂಥ ಪ್ರಶ್ನೆಗಳು. ಈ ಕಾಂಪ್ಲಿಕೇಟೆಡ್ ಪ್ರಶ್ನೆ ಯಾವುದೂ ಇಲ್ಲ. ನಿಮ್ದೇನಾದರೂ ಡಿಸೆಬಿಲಿಟಿ ಇದೆಯೇನಂತ, ಇಲ್ದಿದ್ರೆ ಸ್ಕಿಪ್ ಮಾಡಿ ಮುಂದೆ ಹೋಗ್ತಾ ಇರ್ತೀರ. ಅದು ಪ್ರಶ್ನೆ ಕೇಳೋ ಪ್ರಶ್ನೆನೇ ಇಲ್ಲ. ಅದರಲ್ಲಿ ಒಂದು 4-5 ಸಬ್ ಕ್ವೆಶನ್ಸ್ ಇರ್ತವೆ, ಸ್ಕಿಪ್ ಆಗುತ್ತೆ. ಸ್ಕಿಪ್ ಆಗ್ತದೆ. ಅದೇ ಥರ ಸೆವ್ರಲ್ ಕ್ವೆಶನ್ಸ್ ನಿಮ್ಮಲ್ಲಿ ಏನಾದರೂ ಇದೆಯಾ, ಏನು ತೊಂದರೆಗಳಿದ್ದಾವೆ, ಈ ಕೋಸ್ಟಲ್ ಏರಿಯಾದಲ್ಲಿ ಸಮುದ್ರ ಕೊರತಾ ಇರ್ತದೆ, ಅಥವಾ ಫ್ಲಡ್ಡಿಂಗ್ ಇರ್ತದೆ, ಅಥವಾ ಯಾವುದಾದ್ರೂ ಬ್ರಿಡ್ಜ್ ಇದಾಗಿರ್ತದೆ, ಅವೆಲ್ಲ ಸ್ಪೆಸಿಫಿಕ್ ಆಗಿ ಕ್ವೆಶನ್ ಕೇಳ್ತಾ ಇರೋದು ಆಯಾ ಜಿಯೋಗ್ರಫಿಕಲ್ ಅದಕ್ಕೆ. ಸೊ ದಟ್ ಆ ಮಾಹಿತಿಯಿಂದ ಸರ್ಕಾರದವರು ಪ್ಲಾನಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಂಥ ಪ್ರಶ್ನೆಗಳನ್ನು ನಾವು ಕೇಳಿ ನೀವು ಒಂದು 10 ನಿಮಿಷ ಸ್ಪೆಂಡ್ ಮಾಡಿದರೆ ಇದು ಈಸ್ ಇಟ್ ವೇಸ್ಟ್ ಆಫ್ ಟೈಮ್ ಇನ್ ಯುವರ್ ಲೈಫ್? 10 ವರ್ಷಕ್ಕೊಂದ್ಸರಿ ಈ ಥರ ಸರ್ವೆ ಆಗ್ತದೆ. ಅದು ಕೂಡ ಆ ಜನಗಳ ಹಿನ್ನೆಲೆಯನ್ನ ತಿಳ್ಕೊಂಡು ಅವ್ರಿಗೆ ಯೋಜನೆಗಳನ್ನ ರೂಪಿಸೋದಕ್ಕೆ. ಹೌದು. ಇದರಿಂದ ಈ ಮಿಸ್ಗೈಡ್ ಮಾಡ್ಬೇಕಂದ್ರೆ 60 ಪ್ರಶ್ನೆ ಇದೆ, ಇದಕ್ಕೆ ಆನ್ಸರ್ ಮಾಡಲಿಕ್ಕೆ 6 ಗಂಟೆ ಆಗ್ತದೆ ಅಂತ ಯಾರಾದರೂ ಹೇಳ್ಕೊಳ್ಬಹುದು. ಬಟ್ ನನ್ನ ಪ್ರಕಾರ ನಾನು ಸರ್ವೆ ಮಾಡ್ಕೊಂಡಿದ್ದೇನೆ. ನಮ್ಮ ಮನೆಗೆ ಬಂತು ಒಂದು ಅರ್ಧ ಗಂಟೆ 3/4 ಗಂಟೆ ಮೊದಲೇ ರೆಡಿ ಇದ್ದವರಿಗೆ ಅರ್ಧ ಗಂಟೆ ಸಾಕು. ಹೆಚ್ಚಂತಂದ್ರೆ 1 ಗಂಟೆ. ನಾವು ಲೆಕ್ಕ ಹಾಕಿರೋದೇನಂದ್ರೆ ಇಷ್ಟು ಜನ ಸರ್ವೇಯರ್ ಹೋದರೆ ದಿವಸಕ್ಕೆ ಎವರೇಜ್ 10-12 ಮಾಡಿದರೆ ಇಷ್ಟು ದಿವಸದಲ್ಲಿ ಮುಗೀತದೆ ಅಂತ ಲೆಕ್ಕ ಹಾಕಿ ನಾವು ಸರ್ವೆ ಮಾಡ್ತಾ ಇರೋದು. ಹೀಗಾಗಿ ನಮ್ಗೆ ಗೊತ್ತಿದೆ ಏನು ಎಷ್ಟು ಟೈಮ್ ತೊಗೊಳ್ತದೆ ಅಂತ. ಅದರ ಪ್ರಕಾರ ನಾವು ಕ್ವೆಶನ್ಸ್ ಹಾಕಿದ್ದೀವಿ. ನಿಮಗೆ ಒಂದು ಸಿಂಪಲ್ ಇದನ್ನು ಕೊಡ್ತೀನಿ. ನಮ್ಮ ವಕೀಲ್ ವೃಂದದವ್ರು ತಪ್ಪು ತಿಳ್ಕೊಳ್ಬೋದು ನಾನು ಹೇಳ್ತಾ ಇರೋದು. ಯಾರಾದರೂ ಒಬ್ಬರು ನಿಮಗೆ ಲಿಟಿಗೇಷನ್ ಇದೆಯಾ ಅಂತ ಕೇಳ್ತೀವಿ. ಇವ್ರಿಗೆ ಯಾಕೆ ನಮ್ಮ ಲಿಟಿಗೇಷನ್ ಅಂತ ಕೇಳ್ಬೋದು. ಭಾಳಷ್ಟು ಜನ ಹಳ್ಳಿಗಳಲ್ಲಿ ಇದರಲ್ಲಿ ತಿಳುವಳಿಕೆ ಭಾಳ ಕಡಿಮೆ. ಈಗ ನೀವು ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಫ್ರೀ ಲೀಗಲ್ ಏಡ್ ಇದೆ. ನೀವು ಅದನ್ನು ವಕೀಲರಿಗೆ ದುಡ್ಡು ಕೊಟ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ತಿಳುವಳಿಕೆ ಕೊಡಲಿಕ್ಕೆ ನಿಮ್ಮಲ್ಲಿ ಲಿಟಿಗೇಷನ್ ಇದೆಯಾ, ಲಿಟಿಗೇಷನ್ ಆಗಲಿಕ್ಕಿದೆಯಾ, ಇದ್ದರೆ ಈ ಫ್ರೀ ಲೀಗಲ್ ಏಡ್ ಸರ್ವಿಸ್ ಇದೆಯಾ ಅಂತ ಕೇಳ್ತೀವಿ. ಏನಾಗ್ತಾ ಇದೆ, ನೀವು ಕೋರ್ಟಿಗೆ ಹೋದ್ರಿ ಅಂತ ತಿಳ್ಕೊಡಿ, ಕೋರ್ಟ್ನಿಂದ ನೋಟಿಸ್ ಹೋಗ್ತದೆ. ಆ ನೋಟಿಸ್ ಮೇಲೆ ಒಂದು ಚಪ್ಪೆ ಹೊಡಿತಾರೆ, ಯು ಹ್ಯಾವ್ ಫ್ರೀ ಲೀಗಲ್ ಏಡ್ ಸರ್ವಿಸ್ ಅಂತ. ಅದು ಹಿಂದೆ ಹಾಕಿರ್ತಾರೆ. ಆ ನೋಟಿಸನ್ನು ತೊಗೊಂಡೋಗಿ ವಕೀಲರಿಗೆ ಕೊಟ್ಟರೆ ಅದನ್ನ ಅವ್ರಿಗೆ ಮುಚ್ಚಾಕಿ, ಯಾಕಂದರೆ ಅವ್ರದ್ದು ಅಫೆಕ್ಟ್ ಆಗ್ತದೆ. ಆ ತಿಳುವಳಿಕೆ ಬರಲಿ ಅಂತೇಳಿ ನಾವು ನಿಮ್ಮಲ್ಲಿದ್ದರೆ ನಮ್ಮಲ್ಲಿ ಫ್ರೀ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ, ನಾವು ಅವ್ರಿಗೆ ತಿಳಿಸಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ತಿಳುವಳಿಕೆ ಕೊಡೋಕ್ಕೆ ಸೀಮಿತವಾಗಿ ಒಂದು ಕ್ವೆಶನ್ ಕೇಳಿದ್ದೀವಿ. ಅಂಥ ಕ್ವೆಶನ್ ಕೇಳೋದು ತಪ್ಪ? ನಾನು ಕೇಳ್ತಾ ಇರೋದು ಅಂಥ ಪ್ರಶ್ನೆ ಕೇಳೋದು ತಪ್ಪ ಅಂತ. ಇಂಥವೆಲ್ಲ ಒಂದು 4-5 ಜನರಲ್ ಆ್ಯಪ್ಲಿಕೇಬಲ್ಲಿಗೆ ನಾವು ಕ್ವೆಶನ್ ಕೇಳಿದ್ದೀವಿ. ಅದಕ್ಕೆ ಒಂದು ದೊಡ್ಡ ಇಶ್ಯೂ ಮಾಡಿ ಆಸ್ತಿ, ಸ್ಥಿರಾಸ್ತಿ, ಚರಾಸ್ತಿ ಅಂತ ಇದೆ. ಅದಕ್ಕೆ ಅದರಲ್ಲಿ ಆಪ್ಷನ್ಸ್ ಇದ್ದಾವೆ. ಎಲ್ಲನೂ ನೀವು ನನಗೆ ಇದಿದೆ ಅಂತ ಹೇಳಿ ನೀವು ಡಿಸ್ಕ್ಲೋಸ್ ಮಾಡಿ ಅಂತ ನಾವು ಕೇಳಲಿಲ್ಲ. ನೀವು ನೋಡಿರ್ಬೋದು ಕ್ವೆಶ್ಚನೇರು. ಇಲ್ಲ ಅಂದರೆ ಇಲ್ಲ ಅಂತ ಹೇಳಿಕ್ಕೆ ಅವಕಾಶ ಇದೆ, ಯಾವುದು ಇಲ್ಲ ಅಂತಲೂ ಇದೆ. ನಮ್ಮಲ್ಲಿ ಇದು ಬಂದರೆ ಜನರೇಷನಲ್ ಚೇಂಜಸ್ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಮಾಡ್ತಾ ಇರೋದು. ಹೌದು, ನನ್ನ ತಾತನ ಕಾಲದಲ್ಲಿ ನಮ್ಮ ಮನೇಲಿ ಮೋಟರ್ ಸೈಕಲ್ ಇತ್ತೋ ಇಲ್ವೋ, ಇವಾಗ ನನ್ನ ಕಾಲದಲ್ಲಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಈಗ ದೊಡ್ಡ ಒಂದು ಅದೇ ಜೋಕ್ ಮಾಡಿಬಿಟ್ರು, ಕೋಳಿ ಹಸು ಎಷ್ಟಿದಾವೆ ಅಂತ ಬೆಂಗಳೂರಲ್ಲಿ ಕೇಳ್ತದೆ. ಅಷ್ಟು ತಿಳುವಳಿಕೆ ಇದೆ ಅಂಥವು ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂತ. ಬಟ್ ನಾವು ಈ ಕ್ವೆಶ್ಚನೇರು 7 ಕೋಟಿ ಜನರಿಗೆ ಕೇಳ್ತಾ ಇರೋದು, ಬೆಂಗಳೂರವ್ರಿಗೆ ಮಾತ್ರ ಕೇಳ್ತಾ ಇಲ್ಲ. 7 ಹಳ್ಳಿಯಲ್ಲಿ ಅಂಥ ಪ್ರಶ್ನೆ ಕೇಳಬಾರ್ದ? ಹಳ್ಳಿಯಲ್ಲಿ ನಿಮ್ಮಲ್ಲಿ ಏನು ಆರ್ಥಿಕ ಸ್ಥಿತಿ ಏನಿದೆ ಅಂತ ಹೇಳಿ ತಿಳ್ಕೊಳ್ಬೇಕು ತಾನೆ. ಅದರಲ್ಲೂ ಕೃಷಿ ಪ್ರಧಾನವಾದ ಕುಟುಂಬಗಳೇ ತುಂಬಿರುವಾಗ ಅದಕ್ಕೆ ನಾವು ಆ ಪ್ರಶ್ನೆಯನ್ನು ಜನರೇಟ್ ಮಾಡಿ ಎಲ್ರಿಗೂ ಕೇಳ್ತಾ ಇದ್ವಿ. ಇಲ್ಲಿ ಇದ್ದವ್ರಿಗೆ ಅಪ್ಲಿಕೇಬಲ್ ಇಲ್ದ್ರೆ ಅವ್ರು ಸ್ಕಿಪ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬಲವಂತ ಅಂತ ಇಲ್ವಲ್ಲ, ಯಾರಿಗೂ ಬಲವಂತ ಇಲ್ಲ. ಹೀಗಾಗಿ ಅದನ್ನು ಒಂದು ದೊಡ್ಡ ವಿಷಯ ಮಾಡಿ ಅಡ್ವಾನ್ಸ್ ಪಬ್ಲಿಸಿಟಿ ಮಾಡೋದು ಇಟ್ ವಾಸ್ ನಾಟ್ ಫೇರ್, ಟು ಬಿ ಆನೆಸ್ಟ್ ವಿತ್ ಯು. ಅದನ್ನ ಮಾಡೋ ಅವಶ್ಯಕತೆ ಇರಲಿಲ್ಲ. ಏನೋ ತಪ್ಪು ಕಲ್ಪನೆಯಲ್ಲಿ ಮೀಡಿಯಾದವರು ಅದನ್ನು ಬ್ಲೋ ಅಪ್ ಮಾಡ್ತಾರೆ ಅಂಥೇಳಿ ಅದನ್ನು ಸುಮ್ಮನೆ ಅದನ್ನು ರಿಪೀಟೆಡ್ಲಿ ಹೇಳ್ಕೊಂಡು ಅವರೇ ಅಸಹ್ಯ ಮಾಡ್ಕೊಳ್ತಾರೆ ಕೊನೆಗೆ.
ಇವಾಗ ಸಮೀಕ್ಷೆ ಹಂತದಲ್ಲೇ ಈ ಥರದ ಪರಿಸ್ಥಿತಿ ಇದೆ, ಈ ಥರದ ಗೊಂದಲಗಳನ್ನ ಮೂಡಿಸುವಂಥ ಪರಿಸ್ಥಿತಿ ಇದೆ. ವರದಿ ಸಿದ್ಧಪಡಿಸಿ ಅದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು. ಯಾಕಂದರೆ ಹಿಂದಿನ ಆಯೋಗದ ವರದಿಗೆ ಏನೇನಾಯಿತು ಅಂತ ನಾವು ನೋಡಿದ್ವಿ ಈ ರಾಜ್ಯದಲ್ಲಿ. ಸೊ ವರದಿ ಸಿದ್ಧಪಡಿಸಿ ಅದು ಸರ್ಕಾರಕ್ಕೆ ಹೋಗಿ ಮುಟ್ಟೋವರೆಗೂ ಅನ್ನೋ ಪರಿಸ್ಥಿತಿ ಬರೋ ಅಷ್ಟೊತ್ತಿಗೆ ಇನ್ನೂ ಏನೇನೆಲ್ಲ ಆಗ್ಬೋದು ಅಂತ. ಸರ್ವೆಯಲ್ಲಿ 2 ಪಾರ್ಟ್ಸ್ ಇರ್ತದೆ ನಮ್ಮ ಫಂಕ್ಷನ್ನಲ್ಲಿ. ಒಂದು ಸರ್ವೆ ಮಾಡಿ ದತ್ತಾಂಶವನ್ನು ಕಲೆಕ್ಟ್ ಮಾಡೋದು, ವಿಚ್ ಈಸ್ ಆನ್ ಗೋಯಿಂಗ್. ಇದು ಸರ್ವೆ ಮುಗಿದ ಮೇಲೆ ನಮ್ಮದು ಮೇಜರ್ ವರ್ಕ್ ಕಮೆನ್ಸಸ್. ಅದೇನಂತಂದರೆ ನಾವು ದತ್ತಾಂಶವನ್ನು ಅನಲೈಸ್ ಮಾಡಿ ಎಕ್ಸ್ಪರ್ಟ್ಸ್ ಜೊತೆ ಕೂತ್ಕೊಂಡು ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಯಾವ ದತ್ತಾಂಶಗಳು ನಮ್ಮ ಡಿಸೈಡ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದು ಸಪ್ರೇಟ್ ಮಾಡಿಕೊಂಡು ಆ ಬೇಸಿಸ್ ಮೇಲೆ ನಾವು ಒಂದು ರಿಪೋರ್ಟ್ ಜನ್ರೇಟ್ ಮಾಡಿ ಸರ್ಕಾರಕ್ಕೆ ಕೊಡ್ತೀವಿ. ಅದು ಬರೀ ಬ್ಯಾಕ್ವರ್ಡ್ ಕ್ಲಾಸಸ್ ಸೀಮಿತವಾಗಿರ್ತದೆ. ಬಾಕಿ ದತ್ತಾಂಶಗಳನ್ನೆಲ್ಲ ನಾವು ಆ ಡಿಪಾರ್ಟ್ಮೆಂಟಿಗೆ, ಅಂದರೆ ಕೆಲವು ಡಿಪಾರ್ಟ್ಮೆಂಟ್ನವ್ರು ಕೇಳಿದ್ರು ಇದನ್ನು ನಮಗೆ ತೆಗೆದುಕೊಡಿ ಅಂತೇಳಿ. ಡಿಸೆಬಿಲಿಟಿದು, ಅವರಿಗೆ ಇಕ್ವಿಪ್ಮೆಂಟ್ಸ್ ಇದೆಯಾ, ಯಾವ್ದು ಕಡಿಮೆ ಇದೆ, ಇವೆಲ್ಲನೂ ನಾವು ಜನ್ರೇಟ್ ಮಾಡಿ ಅವ್ರಿಗೆ ಕಳಿಸಿದ್ರೆ ಅವರು ಡೈರೆಕ್ಟಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅದನ್ನು ಅಡ್ರೆಸ್ ಮಾಡ್ತಾರೆ. ಇದರಿಂದ ನಾವು ಈಗ ಇನ್ಮೇಲೆ ನಮ್ದೇನು ಕೆಲಸ ಬರ್ತದೆ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದನ್ನು ನಾವು ಡೇ ಟು ಡೇ ಕೂತ್ಕೊಂಡು ಅನಲೈಸ್ ಮಾಡಿ ಅದರ ಮೇಲೆ ಒಂದು ರಿಪೋರ್ಟ್ ಜನ್ರೇಟ್ ಮಾಡ್ತೀವಿ. ಅದಕ್ಕೆ ಭಾಳಷ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸೋಷಿಯಲಿ, ಪೊಲಿಟಿಕಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಏನು ಮಾಡಬೇಕು ಎಲ್ಲ. ಈ ಹಿಂದಿನ ಬೇರೆ ಬೇರೆ ರಿಪೋರ್ಟ್ ನಾನು ಹೇಳಿದ್ನಲ್ಲ, ನೀತಿ ಆಯೋಗದ್ದು ಅವ್ರದ್ದು ಇವ್ರದ್ದೆಲ್ಲ, ಅವನ್ನೆಲ್ಲ ಕೂತ್ಕೊಂಡು ಸ್ಟಡಿ ಮಾಡಬೇಕಾಗ್ತದೆ. ಇಂಡಿಕೇಟರ್ಸ್ ಏನು, ಯಾರು ಯಾವುದು ಉಪಯೋಗಿಸಿದ್ದಾರೆ, ಎಷ್ಟು ಲೇಬರ್ ಪೀರಿಯಾಡಿಕ್ ಲೇಬರ್ ಸರ್ವೆ ರಿಪೋರ್ಟು, ಮತ್ತು ಇದು ಆರ್ಗನೈಸ್ ಸೆಕ್ಟ್ರು, ಅನ್ಆರ್ಗನೈಸ್ಡು, ಗೌರ್ಮೆಂಟು ಎಲ್ಲನೂ ಡಾಟಾವನ್ನು ಸಪ್ರೇಟ್ ಮಾಡಿ ಆ ಬೇಸಿಸ್ ಮೇಲೆ ನಾವು ಒಂದು ರಿಪೋರ್ಟ್ ಜನ್ರೇಟ್ ಮಾಡಬೇಕಾಗ್ತದೆ. ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಬೇಕು. ಈಗ ಎಜುಕೇಷ್ನಲ್ ಸೆಕ್ಟರ್ನಲ್ಲಿ ಎಷ್ಟು ಜನರಿಗೆ CETಯಲ್ಲಿ ಅನುಕೂಲ ಆಯಿತು, ನೀಟ್ನಲ್ಲಾಯಿತು, ಎಷ್ಟು % ರಿಸರ್ವೇಷನ್ ಸಿಕ್ತು, ಹಾಗೆ ಎಂಪ್ಲಾಯ್ಮೆಂಟ್ನಲ್ಲಿ ಇವೆಲ್ಲನೂ ನಾವು ಕಂಪ್ಯೂಟ್ ಮಾಡಿ ಆ ಬೇಸಿಸ್ ಮೇಲೆ ಒಂದು ರಿಪೋರ್ಟ್ ಕೊಡೋದು ಗೌರ್ಮೆಂಟಿಗೆ. ರಿಪೋರ್ಟ್ ಕೊಟ್ಟ ಮೇಲೆ ಗೌರ್ಮೆಂಟ್ನವರು ಅದು ಕ್ಯಾಬಿನೆಟ್ ಮುಂದೆ ತೊಗೊಂಡು ವಿಚಾರ ಮಾಡಿ ಅದನ್ನು ಮುಂದುವರಿಸ್ತಾರೆ. ದಟ್ಸ್ ದಿ ಪ್ರೊಸೀಜರ್. ಈಗ ನಮ್ಮ ಇದು ಸರ್ವೆ ಮುಗಿದ ಮೇಲೆ ನಮ್ಮ ಕೆಲಸ ಜಾಸ್ತಿ. ನಮ್ಮ ಕೆಲಸದಲ್ಲಿ ಈ ಥರ ಪೊಲಿಟಿಷಿಯನ್ಸಿಗೆ ಕಮೆಂಟ್ ಮಾಡಲಿಕ್ಕೆ, ಇಂಟರ್ಫಿಯರೆನ್ಸ್ ಆಗಲಿಕ್ಕೆ ಅವಕಾಶ ಇಲ್ಲ. ಅವರಿಂದನೇ ನಮಗೊಂದು ರೀತಿ ಹೆಲ್ಪ್ ಆಗಿದೆ. ಯಾಕಂದರೆ ಯಾವುದೂ ದತ್ತಾಂಶವನ್ನು ನೀವು ಡಿಸ್ಕ್ಲೋಸ್ ಮಾಡಬಾರ್ದು ಯಾರಿಗೂ, ಗೌರ್ಮೆಂಟಿಗೂ ಅಂತ ಹೇಳಿರೋದ್ರಿಂದ ನಮ್ಮಲ್ಲೇ ಕೆಲಸ ಇನ್ನೂ ಸಲೀಸಾಗ್ತದೆ. ನಾವು ನಮ್ಮದೆಲ್ಲ ಕೆಲಸ ಮುಗಿದ ಮೇಲೆ ಈ ಸರಿ ನಾವು ಈ ಪಾಪ್ಯುಲೇಷನ್ ಫಿಗರ್ಸು ಕೊಡದೇ ಇರ್ಬೋದು, ಅವಶ್ಯಕತೆ ಇಲ್ಲ. ಲೀಕ್ ಆಗಿತ್ತು, ಅದು ಬೇರೆ ವಿಷಯ ಬಿಡಿ, ಅವರು ಪೊಲಿಟಿಕಲಿಗೆ ಯೂಸ್ ಮಾಡಿಕೊಂಡ್ರು. ಬಟ್ ಆ ಥರ ಅವಕಾಶ ಕೊಡ್ದಿದ್ದಾಗೆ ನಾವು ಪ್ರಿಕಾಷನ್ ತೊಗೊಂಡು ಮುಂದುವರಿಸ್ತೀವಿ ಅಂತ ಈಗ ಸದ್ಯಕ್ಕೆ ಹೇಳ್ಬೋದು. ಎಸ್ ಸರ್, ಒಂದು 2 ತಿಂಗಳು ಸಾಕಾಗ್ತದೆ. ಅದಕ್ಕೆ ಡಿಸೆಂಬರ್ ಎಂಡ್ವರೆಗೂ ನಾವು ರೆಡಿ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಒಪ್ಪಿಸೋ ಪ್ರಯತ್ನ ಮಾಡ್ತೀವಿ. ಓಕೆ, ಅಂದರೆ ಡಿಸೆಂಬರ್ ಎಂಡ್ಗೆ ಆ ಥರ ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಹೇಳಲಿಕ್ಕೆ ಬರೋದು, ಇದು ಎನಿಥಿಂಗ್ ಕಾಂಟ್ ಬಿ ಸೆಡ್ ಡೆಫಿನೆಟ್ಲಿ. ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಪ್ಲ್ಯಾನ್ ಪ್ರಕಾರ. ಈಗ ಅದನ್ನು ಸೆಕೆಂಡ್ರಿ ವರ್ಕ್ ಶುರುವಾಗಿದೆ. ಸೆಕೆಂಡ್ರಿ ಡಾಟಾ ಎಲ್ಲೆಲ್ಲಿ ತರಬೇಕು, ಯಾರ್ಯಾರಿಗೆ ಎಕ್ಸ್ಪರ್ಟ್ಸಿಗೆ ಕರೆಸ್ಬೇಕು ಅಂತ ಅವೆಲ್ಲ ದಿವಸನೂ ನಮ್ಮ ಮೀಟಿಂಗ್ ನಡೀತಾನೆ ಇರ್ತದೆ. ಅದು ನೋಡಿಕೊಂಡು ಮತ್ತೆ ಮುಂದುವರಿಸೋದು. ಸರ್, ಕೊನೆಯದಾಗಿ ಇನ್ನೊಂದು ಸತಿ ನೀವು ಕ್ಯಾಮ್ರಾ ಹಿಂದಿರೋ ನಮ್ಮ ವೀಕ್ಷಕರಿಗೆ, ಈ ವಿಡಿಯೋ, ಈ ಸಂದರ್ಶನ ನೋಡ್ತಿರೋರಿಗೆ ಈ ಸಮೀಕ್ಷೆಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ದಯವಿಟ್ಟು ಕ್ಯಾಮ್ರಾ ವ್ಯೂವರ್ಸ್ ನೀವು ಹೇಳಿ. ನಾನು ಈಗಾಗಲೇ ಹೇಳಿದೆ, ನಮ್ಮ ಬಹುಮುಖ್ಯವಾದ ಉದ್ದೇಶ ಏನಂತಂದರೆ ರಾಜ್ಯದ ಎಲ್ಲ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಜೀವನೋಪಾಯದ ಸ್ಥಿತಿಗಳ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡ್ತೀವಿ. ಎಲ್ಲ ಜನರದ್ದು ಜೀವನೋಪಾಯ ಅಂತಂದರೆ ಅವ್ರದ್ದೇನು, ಹೇಗೆ, ವಾಟ್ ಈಸ್ ದರ್ ಸ್ಟೇಟಸ್ ಆ್ಯಸ್ ಆಫ್ ಟುಡೇ,
ಇದರಿಂದ ಸರ್ಕಾರಕ್ಕೆ ಭಾಳಷ್ಟು ಪ್ಲ್ಯಾನ್ ಮಾಡಲಿಕ್ಕಾಗ್ತದೆ, ಬಜೆಟ್ ಮಾಡಲಿಕ್ಕಾಗ್ತದೆ, ಬೇರೆ ಪ್ರೋಗ್ರಾಮ್ಸ್ ಮಾಡಲಿಕ್ಕಾಗ್ತದೆ, ಅಥವಾ ಯಾವುದಾದ್ರೂ ಸರಿಪಡಿಸ್ಲಿಕ್ಕಿದ್ದರೆ ಸಿಸ್ಟಮ್ನಲ್ಲಿ ಅವನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಅದು ಯಾವಾಗ ನಮ್ಮ ರಿಪೋರ್ಟನ್ನು ಎಕ್ಸೆಪ್ಟ್ ಮಾಡಿ ಅವ್ರು ಮುಂದುವರಿಸಲಿಕ್ಕೆ ಗೌರ್ಮೆಂಟ್ ಲೆವೆಲಲ್ಲಿ ಆಗೋದು. ನಮ್ಮ ಸಮೀಕ್ಷೆ ಈಗ ನಾವು ಮಾಡ್ತಾ ಇರೋದು ದತ್ತಾಂಶ ಕಲೆಕ್ಟ್ ಮಾಡಲಿಕ್ಕೆ. ಈ ದತ್ತಾಂಶ ನಾವು ಈಗಾಗಲೇ ನಿಮಗೆ ತಿಳಿಸ್ದಾಗೆ ಒಂದು 80% ಔಟ್ಸೈಡ್ ಬ್ಯಾಂಗ್ಳೂರ್ ಆಗಿದೆ. ಬೆಂಗಳೂರಲ್ಲಿ ಭಾಳಷ್ಟು ಕಾಸ್ಮೋಪಾಲಿಟನ್ ಜನ ಇದ್ದಾರೆ. ಅವರಿಗೆ ದೇ ಮೇ ಫೀಲ್ ದ್ಯಾಟ್ ಇಟ್ ಈಸ್ ನಾಟ್ ಫಾರ್ ಅಸ್, ವೈ ಶುಡ್ ವಿ ಪಾರ್ಟಿಸಿಪೇಟ್ ಅಂತ ಈ ಪೊಲಿಟಿಷಿಯನ್ಸ್ ಇದರಿಂದ ಪ್ರೋತ್ಸಾಹದಿಂದ ಅವರಿಗೆ ದೇ ಮೇ ಗೆಟ್ ದಟ್ ಫೀಲಿಂಗ್. ಬಟ್ ವಿ ಆರ್ ಟ್ರೈಂಗ್ ಟು ಅಪೀಲ್ ಟು ದೆಮ್ ದಟ್ ಯುವರ್ ಪಾರ್ಟಿಸಿಪೇಷನ್ ವುಡ್ ಎಟ್ ಲೀಸ್ಟ್ ಹೆಲ್ಪ್ ಯುವರ್ ಬ್ರದರ್ ಸಿಟಿಸನ್ಸ್ ಆಫ್ ದಿ ಸ್ಟೇಟ್. ಅದಕ್ಕೆ ದಯವಿಟ್ಟು ತಾವು ಕೋಆಪ್ರೇಟ್ ಮಾಡಿ. ಅವರು ಸಮೀಕ್ಷೆಯನ್ನು ಅರ್ಜೆಂಟ್ ಮಾಡ್ತಾಯಿದ್ರು ನಿಧಾನವಾಗಿ ಅವ್ರ ಜೊತೆ ಕೂತ್ಕೊಂಡು ಯಾವುದು ರೆಲೆವೆಂಟ್ ಕ್ವೆಶ್ಚನ್ ಇದೆ ಅವೆಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟರೆ ಅದರಿಂದ ನಮಗೆ ಡಾಟಾ ಕಲೆಕ್ಷನ್ನಿಗೆ ಅನುಕೂಲ ಆಗ್ತದೆ. ಅದರಿಂದ ನಾವು ಕರೆಕ್ಟಾಗಿ ಎಲ್ರಿಗೂ ಅನುಕೂಲ ಆಗುವಂಥ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಮತ್ತೊಂದು ಸರಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ದಯವಿಟ್ಟು ಇವರು ಹೇಳಿದ ಸ್ಟೇಟ್ಮೆಂಟ್ ಮೇಲೆ ಮಿಸ್ಗೈಡ್ ಆಗಿ ತಾವು ಅದನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹಿಂಜರಿಬೇಡಿ. ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ದಟ್ಸ್ ಆಲ್ ಮೈ ರಿಕ್ವೆಸ್ಟ್. ಆ್ಯಂಡ್ ನಾನು ಇನ್ನೊಂದನ್ನು ಮೆನ್ಷನ್ ಮಾಡೋದು ಮರೆತೆ, ಸಮೀಕ್ಷೆದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸಮೀಕ್ಷೆದಾರರು ಅವರು ದೇ ಶುಡ್ ನಾಟ್ ಫೀಲ್ ಪ್ರೆಸ್ಡ್ ಫಾರ್ ಟೈಮ್. ನಾವು ಆ ಟೈಮ್ನಲ್ಲಿ ಹಾಕ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಅರ್ಜೆಂಟ್ ಮಾಡಿ ಮುಗಿತಾ ಬಂತು ಅಂತ ಹೇಳಿ 7ನೇ ತಾರೀಕು 8ನೇ ತಾರೀಕಿಗೆ ಅವರು ತಪ್ಪು ಕಲ್ಪನೆಯಲ್ಲಿ ಅಷ್ಟು ಮುಗಿಸ್ಬೇಕು ಅಂತ ಹೇಳಿ ಅರ್ಜೆಂಟ್ ಮಾಡಿರ್ಬೋದು, ಮಾಡೋ ಸಾಧ್ಯತೆ ಇದೆ. ಈಗ ನಮಗೆ 18ರವರೆಗೂ ಟೈಮ್ ಇದೆ. ಭಾಳ ಕಡಿಮೆ ನಂಬರನ್ನು ಸಮೀಕ್ಷೆ ಮಾಡಬೇಕಾಗಿದೆ. ಹೀಗಾಗಿ ದಯವಿಟ್ಟು ಸ್ಕಿಪ್ ಮಾಡೋದು ಅಥವಾ ಅವಶ್ಯಕತೆ ಇಲ್ಲ ಅಂತ ನೀವೇ ಜಡ್ಜ್ ಮಾಡಿ ನಿಮ್ಮ ಆ್ಯಕ್ಷನ್ನಿಂದ ಪಾರ್ಟಿಸಿಪೇಟ್ ಮಾಡೋರಿಗೂ ಕೆಲವು ಸರಿ ಡಿಸ್ಕರೇಜ್ ಆಗ್ತದೆ. ಇದು ನಮ್ಮ ಎಲ್ಲರ ಒಳ್ಳೆಯದಕ್ಕೆ ಮಾಡ್ತಾ ಇರೋದ್ರಿಂದ, ನೀವು ನಮಗೆ ಸಮೀಕ್ಷೆಯಲ್ಲಿ ಭಾಗವಹಿಸಿ ನಮಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮ ಇಂಟಿಗ್ರಿಟಿ ಏನಿದೆ ಅದನ್ನು ಉಳಿಸ್ಕೊಂಡು ದಯವಿಟ್ಟು ಸರಿಯಾಗಿ ಸಮೀಕ್ಷೆ ಮಾಡಿ. ಏನಾದರೂ ತೊಂದರೆ ಇದ್ದರೆ ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟ್ರಕ್ಷನ್ಸ್ ಇದೆ, ಅವ್ರಿಗೆ ನೀವು ಅಪ್ರೋಚ್ ಮಾಡಿದರೆ ಅವ್ರು ರಿಸಾಲ್ವ್ ಮಾಡ್ತಾರೆ. ಬಟ್ ಇಷ್ಟೇ ಮಾಡಬೇಕು, ಟಾರ್ಗೆಟ್ ಇದೆ ಅಂತ ತಲೆಯಲ್ಲಿ ಮಾಡಿಕೊಂಡು ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನೂ ಒಂದು ವಾರ 10 ದಿವಸ ಟೈಮ್ ಇದೆ, 18-20ವರೆಗೂ ಟೈಮ್ ಇದೆ. ದಯವಿಟ್ಟು ಸರಿಯಾಗಿ ಮಾಡಿ ಅಂತ ಸಮೀಕ್ಷೆದಾರರಿಗೆ ಹೇಳ್ಬಯಸ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕೂತು ಸಮೀಕ್ಷೆ ನಡೀತಿದೆ, ಸಮೀಕ್ಷೆ ಬಗ್ಗೆ ನಮ್ಮ ಜೊತೆ ಮಾತನಾಡಿ ವಿವರಗಳನ್ನ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.